ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಾಗವತದ ಅಧ್ಯಾತ್ಮದ ಕಡಲಿನ ಆಳದಲ್ಲಿ ಮುತ್ತು ರತ್ನಗಳನ್ನು ಹೆಕ್ಕುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜಗತ್ತನ್ನು ಸೃಷ್ಟಿ ಮಾಡಿದವ ಭಗವಂತ. ಈ ಜಗತ್ತು ಒಂದು ಸೃಷ್ಟಿಯಾದ ವಸ್ತುವಾದದ್ದರಿಂದ ಇದಕ್ಕೆ ಒಬ್ಬ ಸ್ರಷ್ಟಾರ ಬೇಕು, ಅದನ್ನೇ ನಾವು ದೇವರು ಅಂತ ಕರೀತೇವೆ ಅಂತ. ಇಷ್ಟು ಮಾತನ್ನ, ಆಮೇಲೆ ಜಗತ್ತು ಎರಡು ಬಗೆ, ನಾಮಾತ್ಮಕ ರೂಪಾತ್ಮಕ, ಎರಡರ ಸೃಷ್ಟಿಯೂ ಭಗವಂತರಿಂದ ಆಯಿತು. ಅವನು ಸರ್ವಜ್ಞನಿದ್ದಾನೆ ಮತ್ತು ಸರ್ವಸಮರ್ಥನಿದ್ದಾನೆ ಅಂತ. ಸ್ವರಾಟ್ ಅರ್ಥೇಶ್ವಭಿಜ್ಞ ಅನ್ನೋದನ್ನು ನಾವು ಸ್ಥೂಲವಾಗಿ ಹೇಳೋದಾದರೆ, ಜಗತ್ತನ್ನು ಸೃಷ್ಟಿ ಮಾಡಿದವನು ಹಿ ಮಸ್ಟ್ ಬಿ ಆಮ್ನಿಷಿಯಂಟ್ ಆ್ಯಂಡ್ ಆಮ್ನಿಪೊಟೆಂಟ್. ಇದು ಇಷ್ಟು ವಿಷಯ. ಇನ್ನೂ ಒಂದು ತಗೊಂಡ್ರೆ ನಾವು ಸ್ವರಾಟ್ ಅಂದ್ರೆ ಎಲ್ಲ ಕಡೆ ತಾನೇ ತಾನಾಗಿ ಬೆಳಗುವವನು ಅಂದರೆ ಆಮ್ನಿ ಪ್ರೆಸೆಂಟ್ ಆಲ್ಸೋ. ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದವನು ಮೂರು ಮುಖ ನಮಗೆ ಅಗತ್ಯ ಗೊತ್ತಿರಬೇಕು. ಅವನು ಎಲ್ಲ ಕಡೆ ತುಂಬಿದ್ದಾನೆ. ಈಸ್ ಆಮ್ನಿ ಪ್ರೆಸೆಂಟ್. ಅವನು ಎಲ್ಲವನ್ನೂ ತಿಳಿದಿದ್ದಾನೆ. ಈಸ್ ಆಮ್ನಿಷಿಯಂಟ್. ಅವನು ಸರ್ವಸಮರ್ಥನಿದ್ದಾನೆ. ಅವನಿಗೆ ಆಗದ ಒಂದು ಕೆಲಸ ಇಲ್ಲ. ಈಸ್ ಆಮ್ನಿಪೊಟೆಂಟ್. ಇಷ್ಟು ವಿಷಯವನ್ನ ಬಹಳ ಬೇರೆ ಬೇರೆ ಆಧಾರಗಳ, ಅನುಭೂತಿಯ, ಸಾಧನೆಯ, ಲಾಜಿಕ್ಕಿನ ಮತ್ತು ಶ್ರುತಿ ಪುರಾಣಗಳ ಒಂದು ಹಿನ್ನೆಲೆಯಲ್ಲಿ ಭಾಗವತ ಇದನ್ನು ಹೇಗೆ ನಮ್ಮ ಮುಂದೆ ಇಟ್ಟಿತು ಅನ್ನುವುದನ್ನು ನಾವು ಈ ಮೊದಲು ನೋಡಿದ್ದೇವೆ. ಸೃಷ್ಟಿ ಅಂದರೆ ಏನು ಅಂತ ಈಗ ಮುಂದಿನ ಪ್ರಶ್ನೆ. ಸೃಷ್ಟಿಯಾಗುವುದು ಅಂದರೆ ಏನು? ಸೃಷ್ಟಿಯಾಗುವುದು ಅಂತ ಒಂದು ಉಂಟೋ? ಇದ್ದರೆ ಏನು ಸೃಷ್ಟಿ ಅದು? ಮತ್ತೆ ಇನ್ನೊಂದೇನು ಅಂದರೆ, ಸೃಷ್ಟಿ ಅಂತ ನೀವು ಹೇಳಿದರೂ ಪ್ರಪಂಚದಲ್ಲಿ ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದ ಅಂತ ಹೇಗೆ ಹೇಳ್ತೀರಿ ನೀವು? ಇವಾಗ ನಿತ್ಯವಾದ ವಸ್ತುಗಳಿವೆ. ಕಾಲ ಕಾಲ ಅನ್ನತಕ್ಕಂಥದ್ದು ಅದು ಯಾರು ಸೃಷ್ಟಿ ಮಾಡಿದ ವಸ್ತು ಅಲ್ಲ, ಅದು ನಿತ್ಯವಾದ ವಸ್ತು. ಆಕಾಶ, ಸ್ಪೇಸ್, ಅದನ್ನು ಯಾರಾದರೂ ಸೃಷ್ಟಿ ಮಾಡಿದ್ದಾರೋ? ಏನು ಇರದೇ ಇದ್ದರೆ ಇರೋದು ಆಕಾಶವೇ, ಅದನ್ನು ಯಾರು ಸೃಷ್ಟಿ ಮಾಡಬೇಕಾಗಿಲ್ಲ. ಅದು ನಿತ್ಯ. ನಿತ್ಯವಾದದ್ದನ್ನು ದೇವರು ಯಾಕೆ ಸೃಷ್ಟಿ ಮಾಡ್ತಾನೆ? ಹಾಗೇನೆ ನೀವು ಹೇಳ್ತೀರಿ ಜೀವರು ನಿತ್ಯ ಅಂತ. ಮತ್ತೆ ನಿತ್ಯರಾಗಿರ್ತಕ್ಕಂಥ ಜೀವರನ್ನು ದೇವರು ಏನು ಸೃಷ್ಟಿ ಮಾಡಿದ? ಯಾವುದೂ ಒಂದು ದೃಷ್ಟಿಯಿಂದ ಸೃಷ್ಟಿ ಆಗುವುದಿಲ್ಲ. ಅನಿತ್ಯ ಕೂಡ. ಈಗ ಬಟ್ಟೆ ಅಂದರೆ ಏನು? ಹತ್ತಿಯನ್ನು ತಂದೆವು, ಹತ್ತಿಯನ್ನು ನೂಲು ಮಾಡಿದೆವು, ನೂಲುಗಳನ್ನು ಹೆಣೆದೆವು, ಬಟ್ಟೆ ಆಯಿತು. ಬಟ್ಟೆ ಅಂದರೆ ನೂಲಿಗಿಂತ ಬೇರೆಯಾಗಿ ಬಟ್ಟೆಗೆ ಒಂದು ಎಕ್ಸಿಸ್ಟೆನ್ಸ್ ಉಂಟಾ? ಬಟ್ಟೆ ಅಂದರೆ ಹೆಣೆದ ನೂಲುಗಳೇ ಅಲ್ವಾ? ಹಾಗಾದರೆ ಬಟ್ಟೆಗಿಂತ ಮೊದಲು ನೂಲು ಇತ್ತು, ನೂಲಿಗಿಂತ ಮೊದಲು ಹತ್ತಿ ಇತ್ತು. ಅಂದ್ರೆ ಯಾವುದು ಸೃಷ್ಟಿ ಆಯಿತು? ಏನು ಸೃಷ್ಟಿಯಾಗಲಿಲ್ಲ. ಎಲ್ಲ ಇದ್ದದ್ದೇ ರೂಪಾಂತರ ಒಂದದ್ದಷ್ಟೇ. ನಾನು ಮೊನ್ನೆ ಹೇಳಿದೆ, ನಾನು
ಕಟ್ಟಿಗೆ ಮರ ಇತ್ತು, ಅದನ್ನು ಕಡ್ದೆವು, ಕಟ್ಟಿಗೆ ಆಯಿತು, ಅದನ್ನು ಬೆಂಕಿ ಇಟ್ಟೆವು, ಬೂದಿ ಆಯಿತು, ಆ ಬೂದಿಯನ್ನು ಗಿಡಕ್ಕೆ ಹಾಕಿದೆವು, ಹೂವಾಯಿತು. ಏನೋ ಒಂದು ಆಗ್ತಾ ಇರ್ತದೆ ಹೊರತು ನಾಶವಾಗುವುದಿಲ್ಲ ಸೃಷ್ಟಿ. ಯಾವುದು ಹೊಸತು, ಇಲ್ಲದ್ದು ಹುಟ್ಟುವುದೂ ಇಲ್ಲ, ಇದ್ದದ್ದು ಸಾಯುವುದೂ ಇಲ್ಲ. ಹಾಗಾಗಿ ಏನು ಸೃಷ್ಟಿ ಮಾಡೋದು ಅಂದರೆ ಏನು, ಸೃಷ್ಟಿ ಆಗುವುದು ಅಂದರೆ ಏನು? ನಮಗೆ ಈ ಸೃಷ್ಟಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ತಿಳ್ಕೊಂಡು ಎಷ್ಟು ಬಗೆಯ ಸೃಷ್ಟಿಯ ವೈವಿಧ್ಯ ತಿಳಿದಾಗ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅನ್ನುವ ಮಾತು ನಮಗೆ ಅರ್ಥವಾಗುತ್ತೆ. ಹಾಗಾಗಿ ಈ ಸೃಷ್ಟಿ ಮಾಡುವುದಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಲೋಕದಲ್ಲಿ ನಾವು ನೋಡ್ತಕ್ಕಂಥ ಸೃಷ್ಟಿ ಒಂದಿದೆ, ಅದು ತೇಜೋವಾರಿ ಮೃದಾಂ ಯಥಾ ವಿನಿಮಯ. ಮಣ್ಣು ನೀರು ಬೆಂಕಿಯನ್ನ ಅದರ ಯಥಾ ಅಂದರೆ ಪ್ರಪೋರ್ಷನೇಟ್ಲಿ, ಯಾವುದಕ್ಕೆ ಯಾವ ಪ್ರಪೋರ್ಷನ್ನಲ್ಲಿ ಬೆರಕೆ ಮಾಡಬೇಕೋ ಆ ಪ್ರಪೋರ್ಷನ್ನಲ್ಲಿ ಮಣ್ಣು ನೀರು ಬೆಂಕಿಯನ್ನು ಬೆರಕೆ ಮಾಡಿದಾಗ ಅದು ಒಂದು ಪದಾರ್ಥವಾಗುತ್ತೆ. ಎಲ್ಲ ಅಷ್ಟೇ. ಮಣ್ಣು ತಂದ, ನೀರಿನಲ್ಲಿ ಕಲಸಿ ಅದನ್ನು ಬಿಸಿಲಿಗಿಟ್ಟ, ಆಕಾರ ಕೊಟ್ಟ, ಮಡಕೆ ಆಯಿತು. ಮಡಕೆ ಅಂದರೆ ಬಿಸಿಲಿನ ಬೆಂಕಿ, ಮತ್ತು ಅದನ್ನು ಕಾವು ಕೊಡ್ತಾರೆ, ಕೆಂಡದಲ್ಲಿ ಕಾವು ಕೊಟ್ಟು ಅದನ್ನು ಕೆಂಪು ಬಣ್ಣ ಬರಲಿ ಅದನ್ನು ಕಾಯಿಸುವಂಥದ್ದು ಉಂಟು. ಸೊ ಬೆಂಕಿಯಿಂದ ಮಣ್ಣಿಗೆ ನೀರು ಕಲಸಿ ಹದ ಮಾಡಿ ಬೆಂಕಿಯಿಂದ ಅದನ್ನು ಕಾಯಿಸಿದಾಗ ಮಡಕೆ ಆಯಿತು. ಅಂದರೆ ಮಡಕೆ ಅಂದರೆ ಮಣ್ಣು ನೀರು ಬೆಂಕಿ. ಇದೊಂದು ದೃಷ್ಟಾಂತ ನಾನು ಕೊಟ್ಟದ್ದು ನಿಮಗೆ. ಹಾಗೆಯೇ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಇರೋದು, ಮೂರು ವಸ್ತುಗಳು ಸೇರಿ ಒಂದು ವಸ್ತು ಆಯಿತು, ಮಣ್ಣು ನೀರು ಬೆಂಕಿ. ಮಣ್ಣು ನೀರು ಬೆಂಕಿ. ಇನ್ನು ಎರಡು ಇದೆ, ಕಣ್ಣಿಗೆ ಕಾಣದ್ದು. ಅದರಿಂದ ಅದನ್ನು ಅವರು, ಯಾಕೆಂದರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅಡಕವಾಗಿ ಗಾಳಿ ಇದೆ, ಆಕಾಶ ಇದೆ ಗಾಳಿ ಸಂಚರಿಸಲಿಕ್ಕೆ. ಬಟ್ ಅದು ಕಣ್ಣಿಗೆ, ಗಾಳಿ ಆಕಾಶ ಕಣ್ಣಿಗೆ ಕಾಣುವ ಸಂಗತಿ ಅಲ್ಲ. ಕಣ್ಣಿಗೆ ಕಾಣುವ ಸಂಗತಿಗಳು ಮೂರು. ಅದರಿಂದ ನಮಗೆ ಫಾರ್ಮ್ ಅಂದರೆ ಆಕಾರ ಅಂತ ಅರ್ಥ ಅಲ್ವಾ. ಆಕಾರ ಅಂದರೆ ಕಣ್ಣಿಗೆ ಕಾಣಬೇಕು, ಕಣ್ಣಿಗೆ ಕಾಣದೇ ಇದ್ದರೆ ಅದು ಆಕಾರ ಇದ್ರೇನು ಬಿಟ್ರೆ ನಮಗೆ. ಸೊ ಕಣ್ಣಿಗೆ ಕಾಣುವ ಒಂದು ಆಕಾರ ಒಂದು ವಸ್ತುವಿಗೆ ಬರುವುದು ಮಣ್ಣು ನೀರು ಬೆಂಕಿಯಿಂದ, ಗಾಳಿಯಿಂದ ಅಲ್ಲ, ಆಕಾಶದಿಂದ ಅಲ್ಲ. ಸೊ ಒಂದು ವಸ್ತುವಿಗೆ ವಿಸಿಬಿಲಿಟಿ ಬರುವುದು ಈ ಮಣ್ಣು ನೀರು ಬೆಂಕಿಯಿಂದ. ಅದರಿಂದ ಇಡೀ ಜಗತ್ತು ಈ ಮೂರು ವಸ್ತುಗಳಿಂದ ಸೃಷ್ಟಿಯಾಯಿತು. ಇದು ಸ್ಥೂಲವಾಗಿ ನಮಗೆ ಗೊತ್ತಿರತಕ್ಕಂಥ ವಿಷಯ. ಅದು ಬೇರೆ ಬೇರೆ ಪ್ರಮಾಣದಲ್ಲಿ, ಬೇರೆ ಬೇರೆ ಪ್ರಪೋರ್ಷನ್ನಲ್ಲಿ, ಬೇರೆ ಬೇರೆ ರೇಷಿಯೋದಲ್ಲಿ ಇವುಗಳನ್ನು ಜೋಡಿಸಿದಾಗ ಮಣ್ಣು ನೀರು ಬೆಂಕಿ. ಇವಾಗ ಒಂದೇ ಏನೋ ಒಂದು ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಒಂದು ಹಿಟ್ಟು, ಒಂದಿಷ್ಟು ತುಪ್ಪ, ಒಂದಿಷ್ಟು ಸಕ್ಕರೆ ಕೊಂಡೋಗಿ ಕೊಡ್ರಿ ಹೆಣ್ಮಕ್ಳ ಹತ್ರ. ಮೂರೇ, ಹಿಟ್ಟು, ತುಪ್ಪ, ಸಕ್ಕರೆ. ಇದು ಮೂರನ್ನು ಕೊಟ್ಟರೆ ಒಂದು 500 ಬಗೆಯ ಸಿಹಿ ತಿಂಡಿ ಮಾಡ್ತಾರೆ ಅವರು. ಅದಿರೋದು ಮೂರೇ ಪದಾರ್ಥ. ಅದರಲ್ಲಿ ಇವರು ಪ್ರಿಪರೇಷನು ಒಂದೊಂದು ಥರ ತಿಂಡಿ, ಅದು ಒಂದು ಆಕಾರ ಬೇರೆ, ಒಂದು ಟೇಸ್ಟ್ ಬೇರೆ, ಏನೇನೋ ಇರುತ್ತೆ. ಹಾಗೇನೆ ಭಗವಂತ ಈ ಮೂರನ್ನು ಬೆರೆಸಿ 100 ಬಗೆಯ ಪ್ರಪಂಚ ಸೃಷ್ಟಿ ಮಾಡಿದ ಅನ್ನೋದು ಒಂದು ಮಾತು. ಇದಕ್ಕಿಂತಲೂ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು, ಸೃಷ್ಟಿ 3 ಥರದ ಸೃಷ್ಟಿ ಇದೆ ಎಂದು ಪ್ರಾಚೀನರು. ಆಮೇಲೆ ಈ ನಿತ್ಯವಾದದ್ದು ಹುಟ್ಟುವುದು ಅಂದರೆ ಏನು ಏನಂತ 3 ಥರದ, ಮೂಲಭೂತವಾಗಿ 3 ಥರದ ಸೃಷ್ಟಿ ಇದೆ. ಒಂದು ಏನು ಗೊತ್ತಾ, ಜಡದ ಸೃಷ್ಟಿ, ಅದು ಬೇರೆ ಥರ. ಜಡಪದ ಮಡಕೆ ಹುಟ್ಟಿತು. ಒಂದು ತಮಾಷೆ ಏನು ಅಂದರೆ, ನಾವು ಹೇಳೋಲ್ಲ ಹಾಗೆ. ಮಡಕೆ ಹುಟ್ಟಿತು ಅಂತ ಯಾರಾದರೂ ಹೇಳ್ತಾರಾ? ಭಾಷೆ ಗೊತ್ತಿದ್ದವ್ರು ಯಾರು ಹೇಳೋಲ್ಲ. ಮಡಕೆ ಹುಟ್ಟಿತು ಅನ್ನುವ ಶಬ್ದ, ಹುಟ್ಟುವುದು ಅಂದರೆ ಒಂದು ಮಗು ಹುಟ್ಟಿತು ಅಂತ ಹೇಳ್ತೇವೆ, ಒಬ್ಬ ಮನುಷ್ಯ ಸತ್ತ ಅಂತ ಹೇಳ್ತೇವೆ. ಮಡಕೆ ಹುಟ್ಟಿತು, ಮಡಕೆ ಕೈಯಿಂದ ಕೆಳಗಿತ್ತು, ಸತ್ತೋಯ್ತು ಅಂತ ಹೇಳ್ತಾರೆ ಯಾರಾದರೂ? ಹೇಳೋದಿಲ್ಲ. ಮಡಕೆ ಹುಟ್ಟಿತು ಸತ್ತಿತು ಅಂತ ವ್ಯವಹಾರ ಮಾಡೋಲ್ಲ. ಆ ಭಾಷೆ ಗೊತ್ತಿದ್ದವರು ಮಾತಾಡೋಲ್ಲ ಹಾಗೆ. ಕನ್ನಡದಲ್ಲಿ ಮಾತ್ರ ಅಲ್ಲ, ಯಾವ ಭಾಷೆಯಲ್ಲಾದರೂ ಅಷ್ಟೇ. ಸಂಸ್ಕೃತದಲ್ಲಿಯೂ ಅಯಂ ಘಟಃ ಮೃತಃ ಅಂತ ಯಾರು ಹೇಳೋಲ್ಲ. ಇದು ಮರಣ ಹೊಂದಿತು, ಮಡಕೆ ಮರಣ ಹೊಂದಿತು, ಘಟಃ ನಷ್ಟಃ ಅಷ್ಟೇ, ಅದು ಒಡೆದು ಹೋಯಿತು ಹೊರತು ಮರಣ ಹೊಂದಿತು ಅಂತ ಯಾರು ಹೇಳುವುದಿಲ್ಲ. ಯಾವ ಭಾಷೆ, ಇಂಗ್ಲೀಷ್ನಲ್ಲಿ ಆದರೂ ಅಷ್ಟೇ, ನಮ್ಮ ದೇಶ ಭಾಷೆಯಲ್ಲಾದರೂ ಅಷ್ಟೇ. ಜಡವಾದ ವಸ್ತು ಹುಟ್ಟಿತು ಸತ್ತಿತು ಅಂತ ಸಹಜವಾಗಿ ಹೇಳೋಲ್ಲ. ಹಾಗಾದ್ರೆ ಜಡದ ಹುಟ್ಟು ಅಂದರೆ ಒಂದು ಬೇರೆ ಥರ, ಅದು ಈ ಮನುಷ್ಯ ಹುಟ್ಟಿದ ಹಾಗಲ್ಲ. ಅಂದರೆ ಜಡದ ಸೃಷ್ಟಿ ಬೇರೆ ಥರ. ಆಮೇಲೆ ಚೇತನಗಳು ಹುಟ್ಟುವುದು. ನಾನು ನಿನ್ನೆ ಒಂದು ವಿಷಯ ಹೇಳಿದೆ, ಜಡದ ಸೃಷ್ಟಿಗೆ ಒಬ್ಬ ಕಾರಣ ಪುರುಷ ಸಾಕು. ಒಂದು ಮಡಕೆ ಆಗಬೇಕಾದ್ರೆ ಒಬ್ಬ ಕುಂಬಾರ ಬೇಕು. ಮಡಕೆ ಆಗಬೇಕಾದ್ರೆ ಬರೇ ಕುಂಬಾರ ಇದ್ರೂ ಸಾಲದು, ಕುಂಬಾರನಿಗೆ ಮದುವೆ ಆಗಿರಬೇಕು ಅಂತ ಯಾರಾದರೂ ಉಂಟಾ?
ಆದರೆ ಮಗುವಾಗಬೇಕಾಗಿದ್ದರೆ ಕುಂಬಾರ ಇದ್ದರೆ ಸಾಲದು. ಒಬ್ಬ ಕುಂಬಾರ, ಒಬ್ಬ ಮಿಸೆಸ್ ಕುಂಬಾರ ಇರಬೇಕು. ಆದರೆ ಮಡಕೆ ಆಗಬೇಕಾದ್ರೆ ಮಿಸೆಸ್ ಕುಂಬಾರ ಬೇಡ, ಬರೀ ಕುಂಬಾರ ಸಾಕು. ಅಂದರೆ ಚೇತನದ ಸೃಷ್ಟಿಗೆ ಎರಡು ಜೀವಗಳು ಬೇಕು, ಜಡದ ಸೃಷ್ಟಿಗೆ ಒಂದೇ ಜೀವ. ಇದು ಒಂದು ಡಿಫರೆನ್ಸ್ ಹೇಳಿದೆ. ಅಷ್ಟೇ ಅಲ್ಲ, ಹುಟ್ಟುವ ಎರಡು ಬಗೆ ಜೀವದ ಸೃಷ್ಟಿ ಬೇರೆ. ಯಾಕೆಂದರೆ ಜೀವ ಸ್ವತಂತ್ರವಾಗಿ ಹುಟ್ಟುವುದು ಸಾಧ್ಯವಿಲ್ಲ, ಯಾಕೆಂದರೆ ಅದಕ್ಕೆ ಸಾವಿಲ್ಲ. ಮಡಕೆ ಆದರೆ ಕೆಳಗೆ ಬಿದ್ದರೆ ಒಡೆದು ಹೋಯಿತು, ಮತ್ತೆ ಸೃಷ್ಟಿ ಮಾಡ್ಬೋದು. ಜೀವ ನಾಶವಾಗದ ಒಂದು ವಸ್ತು ಅಂತ ನೀವು ಯಾವಾಗ ಹೇಳ್ತೀರಿ, ಆವಾಗ ಜೀವ ನಾಶವಿಲ್ಲದ ವಸ್ತು ಆದರೆ ಅದು ಹುಟ್ಟುವುದು ಹೇಗೆ? ಇದು ಅದರಿಂದ ಜೀವದ ಸೃಷ್ಟಿ ಒಂದು ಬೇರೆಯೇ ಥರ, ಜಡದ ಸೃಷ್ಟಿ ಒಂದು ಬೇರೆಯೇ ಥರ. ಇದು ಎರಡು ಒಂದೇ ಥರ ಆಗಿರೋಲ್ಲ. ಆಮೇಲೆ ಭಗವಂತ ಭೂಮಿಯಲ್ಲಿ ಬಂದು ಹುಟ್ಟುತ್ತಾನೆ ಅಂತ ಹೇಳ್ತೀವಿ ನೀವು, ಅದು ಇನ್ನೂ ಒಂಥರ. ಮಣ್ಣು ಜಡ ಪ್ರಪಂಚ ಹುಟ್ಟಿದ ಹಾಗೆ ಜೀವ ಹುಟ್ಟೋಲ್ಲ, ಜೀವ ಹುಟ್ಟಿದ ಹಾಗೆ ಭಗವಂತ ಹುಟ್ಟೋಲ್ಲ. ಅದರಿಂದ ಮೂರು ಥರದ ಸೃಷ್ಟಿ ಈ ಪ್ರಪಂಚದಲ್ಲಿದೆ. ಒಂದು ಸೃಷ್ಟಿ ಭಗವಂತ ಭೂಮಿಯಲ್ಲಿ ಹುಟ್ಟಿ ಬರುವುದು, ಇನ್ನೊಂದು ಸೃಷ್ಟಿ ಭಗವಂತ ಜೀವಜಾತಗಳನ್ನು ಇಲ್ಲಿ ಸೃಷ್ಟಿ ಮಾಡೋದು, ಮೂರನೆಯ ಸೃಷ್ಟಿ ಜಡಗಳ ಸೃಷ್ಟಿ. ಹೀಗೆ ಪ್ರಪಂಚದ ಇದೊಂದು ಟ್ರಿನಿಟಿ ಅಂತ. ನೀವು ಈ ಮಂಡಲಗಳನ್ನು ಬಿಡಿಸುವಾಗ ಕೋನಗಳನ್ನು ಬಿಡಿಸ್ತಾರೆ. ತ್ರಿಕೋಣವನ್ನು ಬಿಡಿಸಿ ಅದರಿಂದ ಪೌರೋಹಿತ್ಯಕ್ಕೆ ಬೇಕಾಗಿರತಕ್ಕಂಥ ಅನೇಕ ಮಂಡಲಗಳನ್ನು ನಿರ್ಮಾಣ ಮಾಡ್ತಾರೆ. ಒಂದು ಕೋನವನ್ನು ಮೇಲ್ಮುಖವಾಗಿ ಮಾಡುವುದು, ಮತ್ತೊಂದು ಕೋನವನ್ನು ಕೆಳಮುಖವಾಗಿ ಮಾಡುವುದು. ಆವಾಗ ತ್ರಿಕೋನ ಹೋಗಿ ಷಡ್ಕೋನ ಆಯಿತು, ಅದರ ಹೊರಗೆ ಒಂದು ಸರ್ಕಲ್ ಹಾಕಿಬಿಟ್ರೆ ಚಕ್ರ ಆಯ್ತದೆ, ಮಂಡಲ ಆಯಿತು. ಹೀಗೆ ಈ ತ್ರಿಕೋನ ಉಂಟಲ್ಲ, ತ್ರಿಕೋನ ಅನ್ನುವುದೇ ಪ್ರಪಂಚದ ಅನೇಕ ರಹಸ್ಯಗಳನ್ನು ಒಳಗೊಂಡಿರತಕ್ಕಂಥ ಒಂದು ರೇಖೆ ಅದು. ಯಾಕೆಂದರೆ ಸೃಷ್ಟಿಗೆ ಮೂರು ಮುಖ, ಒಂದು ಜಡ, ಒಂದು ಚೇತನ ಮತ್ತು ಭಗವಂತ. ಇದು ಮೂರು ಮುಖ. ಇನ್ನೊಂದು ರೀತಿಯಿಂದ ಸೃಷ್ಟಿ ಮೂರು ಮುಖ. ಸೃಷ್ಟಿ ಎಲ್ಲವೂ ಮೂರು ಗುಣಗಳಿಂದ. ನಾವು ಹೇಳಿದ್ವಲ್ಲ ಮೂರು, ಮಣ್ಣು ನೀರು ಬೆಂಕಿ, ಇದೇ ತ್ರಿಕೋಣ. ಅದೇ ಸತ್ವ ರಜಸ್ಸು ತಮಸ್ಸು, ಇದೇ ತ್ರಿಕೋಣ. ಸತ್ವ ರಜಸ್ಸು ತಮಸ್ಸುಗಳ ಮಣ್ಣು ನೀರು ಬೆಂಕಿಯ ಜಡ ಜೀವ ಪರಮಾತ್ಮನ ಸೃಷ್ಟಿ. ಈ ಸೃಷ್ಟಿ ಈ ಮೂರು ಮುಖಗಳು ನೀವು ಹೇಗೆ ನೋಡಿದ್ರು ಮೂರು ಮುಖ. ಆಮೇಲೆ ಇಡೀ ಸೃಷ್ಟವಾದ ಪ್ರಪಂಚಕ್ಕೆ ಮೂರು ಮುಖ. ಯಾವುದು? ಸೃಷ್ಟಿ, ಸ್ಥಿತಿ, ಸಂಹಾರ. ಮತ್ತೆ ನಮ್ಮ ನಿತ್ಯ ಜೀವನಕ್ಕೂ ಮೂರು ಮುಖ, ಎಚ್ಚರ, ಕನಸು, ನಿದ್ರೆ. ಹೀಗೆ ಈ ಟ್ರಿನಿಟಿ ಉಂಟಲ್ಲ, ಇದು ಬಹಳ ಅರ್ಥವನ್ನು ಒಳಗೊಂಡಿರತಕ್ಕಂಥ ಒಂದು ತ್ರಿಕೋಣ ಕಾನ್ಸೆಪ್ಟ್. ಸೃಷ್ಟಿ ಇದೆ ಹೇಳಿದ್ದೇನೆ, ಮಣ್ಣು ನೀರು ಬೆಂಕಿ, ಸತ್ವ ರಜಸ್ಸು ತಮಸ್ಸು. ಮಣ್ಣು ನೀರು ಬೆಂಕಿ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಅಂದ್ರೆ ಒಂದೇ. ಮಣ್ಣು ಅಂದ್ರೆ ತಮಸ್ಸಿನ ಅಂಶ, ತಮೋಗುಣದ ಅಂಶ. ನೀರು ರಜೋಗುಣದ ಅಂಶ, ಬೆಂಕಿ ಸತ್ವಗುಣದ ಅಂಶ. ಯಾಕೆಂದ್ರೆ ಸತ್ವಗುಣದ ಸ್ವಭಾವ ಏನು ಗೊತ್ತುಂಟ? ಬಹಳ ರೋಚಕ ಇದು. ಸತ್ವಗುಣದ ಸ್ವಭಾವ ಯಾವಾಗಲೂ ಮೇಲಕ್ಕೆ ಹೋಗುವುದು. ತಮೋಗುಣದ ಸ್ವಭಾವ ಏನು ಗೊತ್ತುಂಟ? ಕೆಳಕ್ಕೆ ಹೋಗೋದು, ಡೌನ್ ಫಾಲ್. ನೋಡಿ, ಬೆಂಕಿಯನ್ನ ನೀವು ಹೇಗೆ ಬೇಕಾದ್ರೆ ಹಿಡ್ಕೊಳ್ಳಿ, ಒಂದು ದೀವಟಿಗೆ ಹಚ್ಚಿ ಹೀಗೆ ಕೆಳಗೆ ಹಿಡ್ಕೊಳ್ಳಿ, ಅದರ ಫ್ಲೇಮ್ಸ್ ಹೋಗುದು ಹೇಗೆ? ಕೆಳಗೆ ಹೋಗೋದಿಲ್ಲ, ಮೇಲೆ ಹೋಗೋದು. ಅದು ನೀವು ಯಾವ ರೀತಿ ಆಂಗಲ್ನಲ್ಲೇ ಹಿಡ್ಕೊಳ್ಳಿ, ಫ್ಲೇಮ್ಸಿಗೆ ಮೂಮೆಂಟ್ ಇರೋದು ಅಪ್ವರ್ಡ್ ಮೂಮೆಂಟ್. ಅದು ಸತ್ವಗುಣ. ಸತ್ವಗುಣಕ್ಕೆ ಯಾವಾಗಲೂ ಮೇಲೆ ಹೋಗುವ ಗುಣ. ರಜೋಗುಣ ಅಂದ್ರೆ ಏನು ಗೊತ್ತುಂಟ? ಮೇಲೂ ಇಲ್ಲ ಕೆಳಗೂ ಇಲ್ಲ, ಇಲ್ಲೇ ಅಲ್ಲಿಂದ ಇಲ್ಲಿಗೆ ಓಡಾಟ, ಹಾರಾಟ, ಕುಡಿದು ಕುಪ್ಪಳಿಸೋದು. ನೀರು ಹಾಕಿದರೆ ಇಲ್ಲೇ ನೆಲ ಎಲ್ಲ ಒದ್ದೆ, ಮೇಲೆ ಹೋಗೋದಿಲ್ಲ, ಕೆಳಗೆ ತಗ್ಗಿದ್ದಲ್ಲಿ ಹೋಗುತ್ತೆ ಅಷ್ಟೇ, ಬಹಳ ಅಂದ್ರೆ ಮುಗಿದೋಯ್ತು. ಮಣ್ಣು ಮೇಲಕ್ಕೆ ನೀವು ಮೇಲಕ್ಕೆ ಎತ್ತಿ ಹಿಡಿದು ಕೈ ಬಿಟ್ಟರೆ ಬೀಳುವುದು ಕೆಳಗೆ. ಅದು ಮೇಲಕ್ಕೆ ಎತ್ತಿ ಹಿಡ್ಕೋಬೇಕು. ಯಾವಾಗ ಕೈ ತಪ್ಪಿತೋ ಕೆಳಗೆ. ಅದನ್ನ ಕೆಳಕ್ಕೆ ಹೋಗುವುದು ತಮಸ್ಸಿನ ಗುಣ, ಅದು ಮಣ್ಣಿನ ಕ್ವಾಲಿಟಿ. ಅದನ್ನು ಮಣ್ಣು ರೆಪ್ರೆಸೆಂಟ್ ಮಾಡುವ ಗುಣ ತಮೋಗುಣ. ನೀರು ಹರಿವು ಅದು ರಜೋಗುಣ. ಬೆಂಕಿ, ಬೆಳಕು, ಊರ್ಧ್ವಮುಖವಾದ ಜ್ವಾಲೆ, ಅದು ಸತ್ವಗುಣ. ಅಂದ ನೀವು ಬೆಂಕಿಯನ್ನೇ ತಗೊಳ್ಳಿ, ಬೆಂಕಿ ಆಗಬೇಕಾದ್ರೆ ಕಟ್ಟಿಗೆ ಬೇಕು, ಅದು ತಮೋಗುಣ. ಹೊಗೆ ರಜೋಗುಣ, ಬೆಂಕಿ ಸತ್ವಗುಣ. ಬೆಂಕಿ, ಹೊಗೆ, ಕಟ್ಟಿಗೆ. ಹೀಗೆ ಸತ್ವ ರಜಸ್ಸು ತಮಸ್ಸುಗಳ ಟ್ರಿನಿಟಿ ಸೃಷ್ಟಿ ಆಯಿತು. ಅದರಲ್ಲಿ ಭಗವಂತ
ಸೃಷ್ಟಿ ಆಗ್ತಾನಲ್ಲ, ಅಲ್ಲಿ ಕಟ್ಟಿಗೆಯೂ ಇಲ್ಲ, ಹೊಗೆಯೂ ಇಲ್ಲ, ಬರೀ ಬೆಳಕು. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ತೇಜಸ್ಸಿನ ಸೃಷ್ಟಿ ಅಂತ, ಬೆಳಕಿನ ಸೃಷ್ಟಿ. ಅಂದರೆ ನಮಗೆ ಲೋಕದಲ್ಲಿ ದೃಷ್ಟಾಂತ ಹೇಳುವಾಗ ಬೇಕು, ಎಣ್ಣೆ, ಬತ್ತಿ ಮತ್ತು ದೀಪ, ಇದು ಮೂರು ತಗೊಳ್ಳಿ. ಒಂದು ಹಣತೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಬತ್ತಿ ಇಟ್ಟು ದೀಪ ಹಚ್ಚಿದೆವು, ಅದು ತೇಜಸ್ಸಿನ ಸೃಷ್ಟಿ ಆಯಿತು, ಒಂದು ಬೆಳಕು ಹುಟ್ಟಿತು. ಇದರ ಅನುಸಂಧಾನಕ್ಕೋಸ್ಕರವೇ ಹಿಂದಿನ ಕಾಲದಲ್ಲಿ, ಈಗಲೂ ಮಾಡ್ತಾರೆ, ಈಗ ಅದು ಅದರ ಅರ್ಥ ಮರೆತು ಹೋಗಿದೆ. ದೇವಾಲಯಗಳಲ್ಲಿ ರಾತ್ರಿಯ ಹೊತ್ತು, ಯಾಕಂದ್ರೆ ದೀಪ ಹಚ್ಚುವಾಗ ಆ ದೀಪದ ಶೋಭೆ ನಮಗೆ ಗೊತ್ತಾಗಬೇಕಾದ್ರೆ ರಾತ್ರಿ ಹೊತ್ತಾಗಬೇಕು. ಹಗಲು ಹೊತ್ತು ದೀಪ ಹಚ್ಚಿದ್ರೆ ಏನು ಉಪಯೋಗ? ರಾತ್ರಿಯ ಹೊತ್ತು ದೇವರ ಉತ್ಸವದ ಬೀದಿಯ ಎರಡು ಇಕ್ಕೆಲಗಳಲ್ಲೂ ಲಕ್ಷ ಲಕ್ಷ ದೀಪಗಳನ್ನಿಟ್ಟು ಲಕ್ಷ ದೀಪೋತ್ಸವ ಅಂತ ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು? ಹಣತೆ ಬೇಕಾದಷ್ಟಿದೆ, ಎಣ್ಣೆ ಬೇಕಾದಷ್ಟಿದೆ, ದೇವಸ್ಥಾನದಲ್ಲಿ ದುಡ್ಡು ಬೇಕಾದಷ್ಟಿದೆ ಅಂತ ಮಾಡೋದಲ್ಲ. ಇಟ್ ಹ್ಯಾಸ್ ಎ ಮೀನಿಂಗ್ ಅಂಡ್ ಇಟ್ ಹ್ಯಾಸ್ ಎ ಪರ್ಪಸ್. ಅದು ಒಂದು ಏನನ್ನ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ. ದೇವಾಲಯದ ಒಂದೊಂದು ರಿಚುವಲ್ಲಿನ ಹಿಂದೆ ಅದು ಯಾಂತ್ರಿಕವಾದ ರಿಚುವಲ್ ಆಗ್ತಾ ಇದೆ. ಈಗ ನಮ್ಮ ಎಲ್ಲ ಧಾರ್ಮಿಕ ಆಚರಣೆ ಯಾಂತ್ರಿಕ ಆಗ್ತಾ ಇದೆ, ಯಾಕೆಂದ್ರೆ ನಾವು ಅದರ ಅರ್ಥವನ್ನು ಮರೆತು ಬಿಟ್ಟದ್ರಿಂದ. ವಾಸ್ತವಿಕವಾಗಿ ಅದಕ್ಕೊಂದು ಅರ್ಥ ಇತ್ತು ಪ್ರಾರಂಭ ಮಾಡುವಾಗ. ಏನು ಅರ್ಥ ಅದು? ಲಕ್ಷ ಹಣತೆಗಳನ್ನು ಇಟ್ಟೆವು, ಅದಕ್ಕೆಲ್ಲ ಬತ್ತಿ ಇಟ್ಟೆವು, ಎಣ್ಣೆ ಹಾಕಿದೆವು, ದೀಪ ಉತ್ಸವದ ರಥ ಬರುವಾಗ ದೀಪ ಹಚ್ಚಿದೆವು. ಒಂದು ಪ್ರಕೃತಿಯ ಕಣ್ಣಿಗೆ ಹಬ್ಬ ಆಯಿತು. ಅಷ್ಟೇ ಅಲ್ಲ, ರಿಚುವಲ್ ಅಂದರೆ ಬರೇ ಕಣ್ಣಿನ ಹಬ್ಬದ ಸಂಗತಿ ಅಲ್ಲ, ಅದು ಕಣ್ಣಿಗೆ ನಿಜವಾಗಿ ಒಂದು ನೋಟ. ನೀವು ಯೋಚನೆ ಮಾಡಿ, ಯಾವತ್ತಾದರೂ ಆ ಲಕ್ಷ ದೀಪಗಳನ್ನು ಹಣತೆಯಲ್ಲಿ ಎಣ್ಣೆ ಹಾಕಿ ಹಚ್ಚಿದ ಆ ಮಿಣುಕು ಮಿಣುಕು ದೀಪಗಳ ಮಧ್ಯದಲ್ಲಿ ಆಕಾಶದಲ್ಲಿ ಬೆಳಕು ಇರಬಾರದು, ಹುಣ್ಣಿಮೆ ಆಗುವುದಕ್ಕಿಂತಲೂ ಇದು ಅಮಾವಾಸ್ಯೆ ರಾತ್ರಿ ಆಗಬೇಕು, ಎಲ್ಲ ಕಡೆ ಕತ್ತಲೆ. ಈ ದೀಪಗಳು ಸಾಲು ದೀಪಗಳು. ಮತ್ತೆ ಈ ಟ್ಯೂಬ್ಲೈಟ್ ಹಾಕಿಬಿಟ್ರೆ ಹೋಯ್ತು, ಲಕ್ಷ ದೀಪ ಮಾಡಿ ಏನು ಉಪಯೋಗ ಇಲ್ಲ. ಅದು ಯಾವ ದೀಪವೂ ಕಾಣೋದಿಲ್ಲ, ಟ್ಯೂಬ್ಲೈಟೇ ಕಾಣೋದು. ಅಂದರೆ ಮನುಷ್ಯನ ತಲೆಯೂ ಒಂದು ಟ್ಯೂಬ್ಲೈಟ್ ಆದಾಗ ಇವುಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ, ಲಕ್ಷ ದೀಪಗಳನ್ನು ಬಿಟ್ಟು. ಲಕ್ಷ ದೀಪ ಎಲ್ಲ ಯಾವ ದೀಪವೂ ಕಾಣೋದಿಲ್ಲ, ಟ್ಯೂಬ್ಲೈಟ್ ಎಲ್ಲವನ್ನು ಕೊಂದು ಬಿಡುತ್ತೆ. ಆಕಾಶದಲ್ಲಿರುವ ಚಂದ್ರ ಪ್ರಕಾಶ, ಬೆಳುದಿಂಗಳು, ಚಂದ್ರಿಕೆ ಎಷ್ಟು ಸುಂದರವಾದ ಒಂದು ಅನುಭವ ಮನುಷ್ಯನಿಗೆ. ಪೇಟೆಯಲ್ಲಿ ಇದ್ದವರಿಗೆ ಯಾರಿಗಾದ್ರೂ ಗೊತ್ತುಂಟಾ? ಯಾಕೆಂದ್ರೆ ಸೋಡಿಯಂ ಲೈಟು, ಟ್ಯೂಬ್ಲೈಟು, ಅದರಾಚೆ ಚಂದ್ರ ಇದ್ದಾನೆ ಅಂತ ಅನ್ನೋದೇ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಅದು ಯಾವಾಗ ನೋಡಬೇಕು? ನೀವೆಲ್ಲರೂ ಹಳ್ಳಿಗೆ ಹೋಗ್ಬೇಕು, ಎಲೆಕ್ಟ್ರಿಸಿಟಿ ಇಲ್ಲದ ಹಳ್ಳಿಗೆ ಹೋದ್ರೆ ಚಂದ್ರ ಪ್ರಕಾಶ ಅಂತ ಒಂದಿದೆ, ಅದು ಭಾರಿ ಚಂದ ಅಂತ ಗೊತ್ತಾಗ. ನಾನು ಚಿಕ್ಕವನಿದ್ದಾಗ ಅದೊಂದು ಆನಂದ. ಚಂದ್ರ ಪ್ರಕಾಶದಲ್ಲಿ ಕೂತು, ಮನೆಯೊಳಗಲ್ಲ, ಎಲ್ಲ ದೀಪಗಳನ್ನು ಆರಿಸಿ ಹುಣ್ಣಿಮೆಯ ರಾತ್ರಿ ಚಂದ್ರ ಪ್ರಕಾಶದಲ್ಲಿ ಕೂತು ಓದ್ತಿದ್ದೆ. ಆ ಬೆಳಕಿನಲ್ಲಿ ಓದುವ ಆನಂದ, ಅದು ನಿಮಗೆ ಟ್ಯೂಬ್ಲೈಟ್ನಲ್ಲಿ ಕೂತು ಓದಿದರೆ ಆ ಆನಂದ ಬರೋಲ್ಲ. ಹಾಗೆ ಪ್ರಕೃತಿಯ ಸಹಜವಾದ ಸೌಂದರ್ಯವನ್ನ ಈ ಭಗವಂತ ಸೃಷ್ಟಿ ಮಾಡಿದ ಪ್ರಕೃತಿಯ ಸೌಂದರ್ಯದ ಆಸ್ವಾದ. ಅದರ ಜೊತೆಗೆ ಭಗವಂತ ಸೃಷ್ಟಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡ ಅಲ್ಲ, ಲಕ್ಷ ಲಕ್ಷ ರೂಪಗಳಲ್ಲಿ ಈ ಪ್ರಪಂಚದಲ್ಲಿ ತುಂಬಿದನಲ್ಲ. ಅಂಥ ಲಕ್ಷ ಲಕ್ಷ ರೂಪದಲ್ಲಿ ಬೆಳಕಾಗಿ ಈ ಪ್ರಪಂಚದಲ್ಲಿ ತುಂಬಿದ ಭಗವಂತನ ಪೂಜೆ ಅದು ಲಕ್ಷದೀಪ. ಏಕೆಂದರೆ ಭಗವಂತನ ಅವತಾರಕ್ಕೂ ಆ ದೀಪದ ಬೆಳಕಿಗೂ ಅಂತರ ಇಲ್ಲ. ದೀಪ ಹಚ್ಚಿದ್ರಿ, ಇನ್ನೊಂದು ದೀಪ ಹಚ್ಚಿದ್ರಿ, ಮತ್ತೊಂದು ದೀಪ ಹಚ್ಚಿದ್ರಿ, ಎಷ್ಟು ದೀಪ ಹಚ್ಚಿದ್ರು ಈ ದೀಪದ ಬೆಳಕು ಮೈನಸ್ ಆಗಲಿಲ್ಲ. ಅರೆ, ಈ ದೀಪದಿಂದ ಒಂದು ದೀಪ ತೆಗೆದೆವು, ಮೈನಸ್ ಆಯ್ತಾ? ಎರಡು ದೀಪ ತೆಗೆದೆವು, ಹಚ್ಚಿ ಮೈನಸ್ ಆಯ್ತಾ? ಇಲ್ಲ. ಇದರಿಂದ 1000 ದೀಪ ಹಚ್ಚಿದ್ರು ಈ ದೀಪದ ಬೆಳಕು ಮೊದಲು ಎಷ್ಟಿತ್ತು ಅಷ್ಟೇ ಇದೆ. ಭಗವಂತ 1000 ರೂಪ ತೊಟ್ಟರು, ಅವನು ಮೊದಲಿದ್ದ ರೂಪದ ಶಕ್ತಿ, ಜ್ಞಾನ, ಆನಂದ ಎಷ್ಟೋ ಅಷ್ಟು ಹಾಗೆ ಇರ್ತದೆ, ಅದೇನು ಲೋಪ ಆಗುವುದಿಲ್ಲ. ಹಾಗೆ ಎಲ್ಲ ರೂಪಗಳೂ ಬೆಳಕು, ಎಲ್ಲ ರೂಪವೂ ಪೂರ್ಣ. ಅದರಲ್ಲಿ ನ್ಯೂನತೆ, ಕೊರತೆ, ಒಂದರಿಂದ ಒಂದು ಕಮ್ಮಿ ಆಗುವುದು ಅಂತಿಲ್ಲ. ತೆಗೆದದ್ರಿಂದ ಕಮ್ಮಿ ಆಗುವುದಿಲ್ಲ, ಹಾಕಿದ್ದರಿಂದ ಹೆಚ್ಚು ಆಗುವುದಿಲ್ಲ. ಒಂದು ವಿಚಿತ್ರ ಏನು ಅಂದರೆ, ಇವಾಗ ಭಗವಂತನ ಗಣಿತ ಇದು, ಅನಂತದ ಗಣಿತ ಏನು? 1 ಕೂಡಿಸು 1 ಗುಣಿಸು 1 1 ನಮಗೆ ಗೊತ್ತಿದೆ. ಅದು ಮಗ್ಗಿ ಪುಸ್ತಕದಲ್ಲಿ ಒಂದು ಕೂಡಿಸು 1 ಗುಣಿಸು 1 ಗೊತ್ತಿದೆ ನಮಗೆ. ಭಗವಂತನ ಗಣಿತದ ಪ್ರಕಾರ ಅವನು ಒಬ್ಬನೇ ಇದ್ದ ಪ್ರಳಯ ಕಾಲದಲ್ಲಿ. ಆಮೇಲೆ 10 ರೂಪ ತಾಳಿದ. 1 ಗುಣಿಸು 10 ಎಷ್ಟು? ಉತ್ತರ ಎಷ್ಟು? 1. 10 ಅಲ್ಲ, 1 ಗುಣಿಸು 10. 10 ರೂಪ ತಾಳಿದರೂ ಒಬ್ಬನೇ ಅವನು. 108 ರೂಪ ತಾಳಿದ, ಅಷ್ಟೋತ್ತರ ಶತನಾಮ ಸ್ತೋತ್ರ ಮಾಡಿದ ಋಷಿಗಳು 100 ರೂಪ ತಾಳಿದ. 1 ಗುಣಿಸು 100 = 1.
1000 ನಾಮಗಳಿಂದ ವಾಚ್ಯನಾಗಿ 1000 ರೂಪಗಳನ್ನು ತೊಟ್ಟ 1 × 1000 = 1. ಇದು ಬೇರೆ ಗಣಿತ, ನಮ್ಮ ಗಣಿತ ಪುಸ್ತಕದಲ್ಲಿರೋ ಗಣಿತ ಅಲ್ಲ. ಆದರೆ 1 × 10 1 ಹೌದು, 1 × 10 10 ಹೌದು, ದಶರೂಪನೂ ಹೌದು, ಅವರು ಏಕರೂಪನೂ ಹೌದು. 1 × 100 100 ಹೌದು, 1 × 100 1 ಹೌದು. ಅವನು 100 ರೂಪಗಳನ್ನು ತೊಟ್ಟವನು ಹೌದು, 100 ರೂಪಗಳ ಏಕರೂಪನೂ ಹೌದು. ಅವನು 1000 ನಾಮಗಳಿಂದ ವಾಚ್ಯನಾದವ ಹೌದು, 1000 ರೂಪವುಳ್ಳವಳು ಹೌದು. ಅದನ್ನ 1 × 1000 ಅಂದರೆ 1000. ಆದರೆ ಆ 1000 ರೂಪಗಳು ಅಖಂಡವಾಗಿ ಒಂದೇ, ಭೇದ ಇಲ್ಲ. ಅದನ್ನು 1 × 1000 1 ಹೌದು. ಹೀಗೆ ಇದೊಂದು ಹೊಸ ಗಣಿತ, ಅಧ್ಯಾತ್ಮದ ಗಣಿತ, ಫಿಲಸಾಫಿಕಲ್ ಮ್ಯಾಥಮೆಟಿಕ್ಸ್ ಇದು. ಇದನ್ನ ಭಗವಂತನ ಸೃಷ್ಟಿ ಹೀಗೆ. ಒಂದು ಬೆಳಕು, 1000 ಬೆಳಕು. ಪ್ರತಿಯೊಬ್ಬ ಜೀವದ ಒಳಗೂ ಬೆಳಕಾಗಿ ತುಂಬಿದ್ದಾನ ಭಗವಂತ. ಎಷ್ಟು ಜೀವರಿದ್ದಾರೆ ಅಷ್ಟರ ಒಳಗೂ ಭಗವಂತನ ಬೆಳಕಿದೆ. ಆಮೇಲೆ ಬೇಕು ಅಂದರೆ ಭೂಮಿಯಲ್ಲಿ ಅವತರಿಸಿ ಬರ್ತಾನೆ ಭಗವಂತ, ನಾನಾ ರೂಪಗಳಿಂದ, ಅನಂತ ರೂಪಗಳಿಂದ ಭೂಮಿಯಲ್ಲಿ ಅವತರಿಸಿ ಬರುತ್ತಾನೆ. ಪ್ರಪಂಚದಲ್ಲಿ ಅನಂತ ರೂಪಗಳಿಂದ ವ್ಯಕ್ತಿಗಳ ಒಳಗೆ ತುಂಬಿದ್ದಾನೆ, ಹೊರಗೆ ತುಂಬಿದ್ದಾನೆ. ಇಡೀ ವಿಶ್ವದಲ್ಲಿ ಅನಂತ ರೂಪಗಳಿಂದ ತುಂಬಿದ್ದಾನೆ ಬೆಳಕಿನಂತೆ. ಇದು ಭಗವಂತ ತನ್ನನ್ನು ಸೃಷ್ಟಿ ಮಾಡಿಕೊಂಡ ಬಗೆ. ಇದನ್ನ ಬೆಳಕಿನ ಸೃಷ್ಟಿ ಅಂತ ಕರೆದರು, ತೇಜಸ್ಸಿನ ಸೃಷ್ಟಿ. ಬೆಳಕಿನ ಸೃಷ್ಟಿ ಆದಮೇಲೆ ಭಗವಂತ ಬೆಳಕಾಗಿ ಎಲ್ಲ ಕಡೆ ತುಂಬಿದ. ಆ ಬೆಳಕಿಗೆ ಒಂದು ರಿಫ್ಲೆಕ್ಷನ್ ಬಿತ್ತು. ನೀರಿನಲ್ಲಿ ಬೆಳಕನ್ನು ನೀವು ಮೇಲೆ ಹಿಡಿದರೆ ಕೆಳಗೆ ನೀರಿನಲ್ಲಿ ಅದರ ಪ್ರತಿಬಿಂಬಗಳು ಕಾಣ್ತವೆ. ಆಕಾಶದಲ್ಲಿ ನಕ್ಷತ್ರಗಳನ್ನು ನೀವು ಸರೋವರದಲ್ಲಿ ನೋಡಿದರೆ ಅಷ್ಟು ಸುಂದರವಾಗಿ ರಿಫ್ಲೆಕ್ಷನ್ ಕಾಣುತ್ತೆ. ಟ್ರಾನ್ಸ್ಪೇರೆಂಟ್ ವಾಟರ್, ಸ್ವಚ್ಛವಾದ ನೀರಿನಲ್ಲಿ ಪ್ರತಿಫಲಿಸಿದಾಗ ಮೇಲೆ ಒಬ್ಬ ಸೂರ್ಯ ಇದ್ದರೆ 1000 ಪ್ರತಿಬಿಂಬಗಳು ನೀರಿನಲ್ಲಿ ಬರಬಹುದು. ಹಾಗೆ ಭಗವಂತನ 1000 ಪ್ರತಿಬಿಂಬಗಳು ನೀರಿನಲ್ಲಿ ರಿಫ್ಲೆಕ್ಷನ್ ಬಿದ್ದ ಹಾಗೆ ಜೀವಗಳು ಆದವು. ಅಂದ ಜೀವಗಳ ಸೃಷ್ಟಿ ಅಂದರೆ ಹೊಸ ವಸ್ತು ಸೃಷ್ಟಿ ಅಲ್ಲ, ಮತ್ತೆ ಅದು ಇರೋದೇ ಅಲ್ಲ. ಪ್ರತಿಬಿಂಬ ಅನ್ನೋದು, ಇವಾಗ ನಾವು ಕನ್ನಡಿ ಎದುರು ಹೋಗಿ ನಿಂತರೆ ನಮ್ಮ ರೂಪ ಕಾಣುತ್ತೆ, ನಾವು ಈಚೆ ಬಂದರೆ ಇಲ್ಲ. ಆದರೆ ಇದು ಹಾಗಲ್ಲ ನೋಡಿ. ಈ ಬಿಂಬ ಅನಾದಿಕಾಲದಿಂದ ಇರುವಂತಹದ್ದು, ಪ್ರತಿಬಿಂಬ ಅನಾದಿಕಾಲದಿಂದ ಇರುವಂತಹದ್ದು. ಹಾಗಾಗಿ ಭಗವಂತ ಅನಾದಿಕಾಲದಿಂದ ಇದ್ದಾನೆ, ಅವನ ರಿಫ್ಲೆಕ್ಷನ್ ಆದ ಜೀವು ಅನಾದಿಕಾಲದಿಂದ ಇದ್ದಾನೆ. ಮತ್ತೆ ಏನು ಬಂತು ಜೀವನಿಗೆ ಸೃಷ್ಟಿ ಆದದ್ದೇನು? ಭಗವಂತ ಇದ್ದಾನೆ ಬೆಳಕಾಗಿ, ಅವನ ಪ್ರತಿಬಿಂಬ ಇವನು ಬೆಳಕು. ಆದರೆ ಎಂಥ ಬೆಳಕು? ಸೂರ್ಯನ ಬೆಳಕು ನೀರಿನಲ್ಲಿ ಪ್ರತಿಬಿಂಬ ಎಷ್ಟು ಬೆಳಕಿದೆ ಅದು. ಹಾಗೆ ಹೌದೋ ಅಲ್ಲೋ ಅನ್ನತಕ್ಕಂಥ ಒಂದು ಅಪ್ರಬುದ್ಧವಾದ ಬೆಳಕು, ಬೆಳಕಿನ ಒಂದು ಕಿಡಿ, ಅದು ಅನಂತವಾದ ಬೆಳಕು. ಮತ್ತೆ ಸೃಷ್ಟಿಯಾದದ್ದೇನು? ಸೃಷ್ಟಿಯಾದದ್ದೇನು ಗೊತ್ತುಂಟ? ಇವಾಗ ಸೃಷ್ಟಿಯಾಗಬೇಕಾಗಿದ್ದರೆ ಜೀವಕ್ಕೆ ಏನಾಯಿತು? ಜೀವ ಹುಟ್ಟಿದ ಅಂತ ಹೇಳ್ತೇವೆ ನಾವು. ಸಂಸ್ಕೃತದಲ್ಲಿ ಹುಟ್ಟಿದ ಅಂತ ಹೇಳೋಲ್ಲ, ಜೀವ ಒಬ್ಬ ವ್ಯಕ್ತಿಯನ್ನು ಸತ್ತ ಅಂತ ಹೇಳ್ತೇವೆ ನಾವು. ಸಂಸ್ಕೃತದಲ್ಲಿ ಸತ್ತ ಅನ್ನೋದಕ್ಕೆ ಶಬ್ದ ಇಲ್ಲ, ಸಂಸ್ಕೃತದಲ್ಲಿ ಹುಟ್ಟಿದ ಅನ್ನೋದಕ್ಕೆ ಶಬ್ದ ಇಲ್ಲ. ಏನಂತಾರೆ? ಜನನ ಅಂತಾರೆ. ಹೌದಾ? ನಿಮ್ಗೆ ಗೊತ್ತಿದೆ ಜನನ. ಅವನು ಜನನವಾಯಿತು, ಪುತ್ರನ ಜನನ, ಪುತ್ರಿಯ ಜನನ, ಜಾತಕದಲ್ಲಿ ಜೋಯಿಸರು ಬರ್ಕೊಡ್ತಾರೆ ಜನನ ಅಂತ. ಜನನ ಅಂದ್ರೆ ಏನು ಗೊತ್ತುಂಟ? ಜನಿ ಪ್ರಾದುರ್ಭಾವೆ ಅಂತ, ಕಾಣಿಸಿಕೊಳ್ಳುವುದು ಅಂತ, ಹುಟ್ಟುವುದಲ್ಲ. ಎಪಿಯರೆನ್ಸ್. ಹೌದಲ್ಲ? ಆ ಜೀವ ಆ ವಾತಾವರಣದಲ್ಲಿ ಇತ್ತು. ಈಗ ಈಗ ಈ ವಾತಾವರಣದಲ್ಲಿ ಲಕ್ಷಾಂತರ ಜೀವಗಳಿವೆ, ಇವು ಕಾಣಿಸೋಲ್ಲ ನಮಗೆ. ಆದರೆ ಯಾವುದೋ ಒಂದು ಜೀವ ತಾಯಿಯ ಹೊಟ್ಟೆ ಒಳಗೆ ಪ್ರವೇಶ ಮಾಡಿತು. ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಒಂದು ರೂಪ ನಿರ್ಮಾಣ ಆಯಿತು, ಆಮೇಲೆ ಹುಟ್ಟಿತು, ಆಗ ಕಾಣಿಸಿತು. ಅದರ ಮೊದಲು ಅದು ಇದ್ರೂ ಕಾಣಿಸಲ್ಲ, ಯಾಕೆಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಸ್ಥೂಲವಾದ ಫಾರ್ಮು ಇರಲಿಲ್ಲ. ಅದಕ್ಕೆ ಒಂದು ಶರೀರ ಬಂತು, ಅದೇ ಹುಟ್ಟುವುದು. ಅಂದ್ರೆ ಜೀವ ಇತ್ತು, ಇದ್ದ ಜೀವಕ್ಕೆ ನಮ್ಮ ಕಣ್ಣಿಗೆ ಕಾಣುವ ಒಂದು ಆಕಾರ ಬಂತು, ಹುಟ್ಟಿತು ಅಂದೆವು. ಆ ಆಕಾರ ಹೋಯಿತು, ಸತ್ತಿತು ಅಂದೆವು. ಹಾಗೆ ಸಾಯುವುದು ಅಂದ್ರೆ ನಾಶ, ನಶ್ ಅದರ್ಶನೆ, ಡಿಸಪಿಯರೆನ್ಸ್. ಸಾಯುವುದು ಅಂದ್ರೆ ಕಣ್ಮರೆಯಾಗುವುದು, ಹುಟ್ಟುವುದು ಅಂದ್ರೆ ಕಣ್ಣಿಗೆ ಕಾಣಿಸುವುದು. ಇದು ಪ್ರಾಚೀನರ ಕಾನ್ಸೆಪ್ಟ್. ಹಾಗಾಗಿ ಜೀವಕ್ಕೆ ನಮ್ಮ ಕಣ್ಣಿಗೆ ಗೋಚರವಾಗುವ ಒಂದು ಸ್ಥೂಲವಾದ ಆಕಾರವನ್ನು ಭಗವಂತ ಕೊಟ್ಟ. ಅದು ನೀರಿನಲ್ಲಿ ರಿಫ್ಲೆಕ್ಷನ್ ಬಿದ್ದ ಹಾಗೆ. ಇದು ಜೀವದ ಸೃಷ್ಟಿ. ಆ ಆಕಾರ ಕೊಟ್ಟದ್ದು ಜಡದಿಂದ, ಅದೇ ಜಡದ ಸೃಷ್ಟಿ. ಅರ್ಥಾತ್ ಜೀವಕ್ಕೂ ಜಡಕ್ಕೂ ಸಂಬಂಧ ಉಂಟಲ್ಲ, ಒಂದು ಜಡದ ಆಕಾರದ ಒಳಗೆ ಜೀವ ಹೋಗಿ ಕೂತ್ಕೊಳ್ಳೋದು, ಅದು ಹುಟ್ಟೋದು. ಆ ಜೀವ ಆ ಜಡದಿಂದ ಹೊರಕ್ಕೆ ಬೇರ್ಪಟ್ಟು ಬರುತ್ತಲ್ಲ, ಅದೇ ಮರಣ. ಜಡದ ಜತೆಗೆ ಜೀವದ ಸಂಬಂಧ ಜನನ,
ಜಡದಿಂದ ಜೀವ ಬೇರ್ಪಡುವುದು ಮರಣ ಅಷ್ಟೇ. ಬೇರೆ ಜೀವಕ್ಕೆ ಸಹಜವಾಗಿ ಹುಟ್ಟುವುದು ಸಾಯುವುದು ಅಂತಿಲ್ಲ. ಆದರೆ ಜಡಕ್ಕೆ ಸ್ವರೂಪದಿಂದ ಹುಟ್ಟುತ್ತೆ ಸಾಯುತ್ತೆ. ಏನು ಹುಟ್ಟಿತು ಅಂತ ನೀವು ಕೇಳಬಹುದು. ಮಣ್ಣಿತ್ತು, ಮಡಕೆ ಮಾಡಿದ್ದು ಯಾವುದರಿಂದ? ಮಣ್ಣಿನಿಂದ. ಮಣ್ಣಿತ್ತಲ್ವಾ? ಮಡಕೆ ಅಂದರೆ ಮಣ್ಣಲ್ಲದೆ ಬೇರೆ ಎಂಥದ್ದು? ಮಣ್ಣೇ ಮಡಕೆ ಆದದ್ದಲ್ವ? ಅದು ಮೊದಲು ಇತ್ತಲ್ವ? ಯಾವುದು ಇಲ್ಲದೆ ಇದ್ದದ್ರಿಂದ ಏನಾಗಿದೆ ಜಗತ್ತಿನಲ್ಲಿ? ಯಾವತ್ತು ಬಟ್ಟೆ ಆಗೋದು ನೂಲಿನಿಂದ. ನೂಲು ಮೊದಲು ಇತ್ತು, ಅದನ್ನು ಹೆಣೆದು ಬಟ್ಟೆ ಆಯಿತು. ಹತ್ತಿ ಇತ್ತು, ನೂಲಾಯಿತು. ನೂಲಿದ್ದದ್ದು ಬಟ್ಟೆ ಆಯಿತು. ಮಣ್ಣಿತ್ತು, ಮಣ್ಣನ್ನು ಕಲಸಿದೆ, ಮಡಕೆ ಆಯಿತು. ಇಲ್ಲದೆ ಇದ್ದದ್ದು ಹೊಸತು ಏನಾಯಿತು ಅಂತ ಪ್ರಾಚೀನ ಹೇಳ್ತಾರೆ. ಅಲ್ಲ, ಹೊಸತು ಆಗಲಿಲ್ವಾ? ಮತ್ತೆ ಎಂಥದ್ದು ಮಾಡಿದ್ದು ಕುಂಬಾರ? ಮಡಕೆ. ಮತ್ತೆ ಆಯ್ತಲ್ಲ ಹೊಸತು. ಏನಾದದ್ದು ಗೊತ್ತುಂಟ? ವಸ್ತು ಹೊಸತಲ್ಲ, ವಸ್ತುವಿಗೆ ಆಕಾರ ಹೊಸತು ಬಂತು. ಅದರಿಂದ ಮಣ್ಣಿಗೆ ಹೊಸತಾಗುವುದು ಅಂದ್ರೆ ಏನು? ಮಣ್ಣಿಗೆ ಹೊಸ ಆಕಾರ ಬರುವುದು. ಜಡಕ್ಕೆ ಹೊಸ ಆಕಾರ ಜಡಕ್ಕೆ ಬರುತ್ತೆ. ಜೀವನಿಗೆ ಹೊಸ ಆಕಾರ ಬಂದದ್ರೆ ಜೀವನ ದೇಹಕ್ಕೆ ಹೊಸ ಆಕಾರ ಬಂತು. ಅದು ಜೀವದ ಸೃಷ್ಟಿ. ಮಣ್ಣಿಗೆ ಅದರದ್ದೇ ಮುಂಚೆ ಇಲ್ಲದೇ ಇದ್ದ ಒಂದು ಆಕಾರ ಅದಕ್ಕೆ ಬಂತು. ಅದು ಮಡಕೆ ಆಗ್ಬೋದು, ಒಂದು ಬೊಂಬೆ ಆಗಬಹುದು, ಒಂದು ಮೂರ್ತಿ ಆಗಬಹುದು, ಒಂದು ಕೆತ್ತನೆ, ಏನೋ ಆಗ ಮೊದಲು ಇಲ್ಲದ ಒಂದು ಆಕಾರ ಮಣ್ಣಿಗೆ ಬಂತು. ಅದು ಮಣ್ಣಿನ ಸೃಷ್ಟಿ. ಜೀವಕ್ಕೆ ಆಕಾರ ಬರದದ್ದಲ್ಲ, ಜೀವಕ್ಕೆ ಒಂದು ಆಕಾರ ಇರುವ ದೇಹ ಬಂತು. ಅದು ಜೀವದ ಸೃಷ್ಟಿ. ಭಗವಂತನಿಗೆ ದೇಹವೂ ಬರಲಿಲ್ಲ, ಇಲ್ಲದ್ದು ಎಂಥದೂ ಬರಲಿಲ್ಲ. ಆದರೆ ಮೊದಲು ಕಾಣಿಸಿಕೊಳ್ಳುತ್ತಿರಲಿಲ್ಲ, ಅವನು ಕಾಣಿಸಿಕೊಂಡ ನಮಗೆ. ಅದೇ ಸೃಷ್ಟಿ. ಅಂದರೆ ಸೃಷ್ಟಿ ಅಂದರೆ ಕಾಣಿಸಿಕೊಳ್ಳುವುದು. ಭಗವಂತ ತನ್ನ ಅಚಿಂತ್ಯ ಮಹಿಮೆಯಿಂದ ತಾನು ಕಾಣಿಸಿಕೊಳ್ತಾನೆ, ಅಷ್ಟೇ ಅವನ ಸೃಷ್ಟಿ. ಅಂದರೆ ಬೆಳಕು. ಮೊದಲು ಕತ್ತಲೆ ಇತ್ತು, ನಮಗೆ ಕಾಣಿಸಲಿಲ್ಲ. ಬೆಳಕಾದ, ಕಾಣಿಸಿತು, ಅಷ್ಟೇ. ಬೆಳಕಿನಂತೆ ಕಾಣಿಸಿಕೊಂಡ, ಅದು ಭಗವಂತನ ಸೃಷ್ಟಿ. ಜೀವ ಕಾಣುತ್ತಿರಲಿಲ್ಲ, ನಮಗೆ ಕಾಣದಷ್ಟು ಸಣ್ಣದಿತ್ತದು. ಯಾಕೆಂದ್ರೆ ಜೀವ ಇಟ್ ಈಸ್ ಸ್ಮಾಲರ್ ದ್ಯಾನ್ ಅನ್ ಆಟಮ್. ಆಟಮೇ ಕಾಣೋಲ್ಲ ನಮಗೆ, ಜೀವ ಹೇಗೆ ಕಾಣೋದು? ಕಾಣದ ಜೀವಕ್ಕೆ ಕಾಣುವ ಒಂದು ಫಾರ್ಮ್ ಬಂತು, ಜೀವ ಹುಟ್ಟಿದ. ಜಡಕ್ಕೆ ಇಲ್ಲದೆ ಇದ್ದ ಆಕಾರ, ಕಾಣದೇ ಇದ್ದದ್ದು ಕಾಣದ್ದಲ್ಲ, ಇಲ್ಲದೆ ಇದ್ದ ಆಕಾರ ಬಂತು. ಮಡಕೆಗೆ ಆ ಮಡಕೆ ಆಕಾರ ಇರಲಿಲ್ಲ. ಅದರಿಂದ ಅದರ ಹುಟ್ಟು ಅಂದರೆ ಅದಕ್ಕೆ ಇಲ್ಲದ ಆಕಾರದ ಹುಟ್ಟು. ಜೀವದ ಹುಟ್ಟು ಅಂದರೆ ಜೀವಕ್ಕೆ ಕಾಣುವಂತೆ ಸ್ಥೂಲ ರೂಪದ ಒಂದು ದೇಹದ ಹುಟ್ಟು. ಭಗವಂತನ ಹುಟ್ಟು ಅಂದರೆ ಕಾಣಿಸಿಕೊಳ್ಳುವುದು ಅಷ್ಟೇ, ಏನೂ ಬರುವುದಿಲ್ಲ ಹೊಸ್ತು, ಇಲ್ಲದೇ ಇದ್ದದ್ದು. ಭಗವಂತ ಮೊದಲು ಕಾಣಿಸಲಿಲ್ಲ, ಕಾಣಿಸಿಕೊಂಡ ಅಷ್ಟೇ. ಕತ್ತಲೆಯಲ್ಲಿ ಒಂದು ಪದಾರ್ಥ ಇರುತ್ತೆ ಅಂತ ಇಟ್ಟುಕೊಳ್ಳಿ, ಏನು ಕಾಣೋಲ್ಲ ನಮಗೆ. ಕಣ್ಣು ಮುಚ್ಚಿದ್ರು ಕಾಣೋಲ್ಲ, ಕಣ್ಣು ತೆರೆದ್ರು ಕಾಣೋಲ್ಲ. ಗಾಢವಾದ ಕತ್ತಲು, ಅಮಾವಾಸ್ಯೆ ರಾತ್ರಿ, ಎಲ್ಲ ಲೈಟ್ಗಳು ಆಫ್ ಆಗಿವೆ ಅಂತ ಇಟ್ಟುಕೊಳ್ಳಿ. ನಿಮ್ಮ ಎದುರೇ ಒಂದು ದೊಡ್ಡ ಪದಾರ್ಥ ಇರುತ್ತೆ, ಒಂದು ದೊಡ್ಡ ಕಂಬವೋ ಒಂದು ಮನೆಯೋ, ಏನೂ ಕಾಣೋಲ್ಲ ನಿಮಗೆ. ಒಂದು ದೀಪ ಹಚ್ಚಿಬಿಟ್ರೆ ಕಂಡಿತ್ತು, ಅದು ಮನೆ ಹುಟ್ಟಿದ್ದಲ್ಲ, ಕಾಣಿಸಿದ್ದು ಅಷ್ಟೇ. ಮನೆ ಇತ್ತಲ್ಲಿ, ಮನೆ ಅಥವಾ ಏನೋ ಒಂದು ವಸ್ತು ಇತ್ತಲ್ಲ, ಅದು ಕಾಣಲಿಲ್ಲ. ದೀಪ ಹಚ್ಚಿದ ತಕ್ಷಣ ಕಂಡಿತು. ಸೊ ಕಾಣಿಸಿಕೊಳ್ಳುವುದು ಹುಟ್ಟುವುದಲ್ಲ. ಭಗವಂತ ಹಾಗೆ ನಮ್ಮ ಕಣ್ಣಿಗೆ ಕತ್ತಲು ಕವಿದಿತ್ತು, ಅಜ್ಞಾನದ ಕತ್ತಲು, ಕಾಣಿಸಲೇ ಇಲ್ಲ. ಇದ್ದವನು ನಮ್ಮ ಒಟ್ಟಿಗೆ ನಮ್ಮ ಕಣ್ಮುಂದೆ ಒಳಗೆ ಹೊರಗೆ ತುಂಬಿದ್ದ ಭಗವಂತ ನಮಗೆ ಕಾಣಿಸಲೇ ಇಲ್ಲ. ಆ ಕತ್ತಲು ಹರಿಯಿತು, ಇದ್ದದ್ದು ಕಾಣಿಸಿತು. ಹಾಗೆ ಭಗವಂತ ಕಾಣಿಸಿಕೊಳ್ಳುವುದು ಅಷ್ಟೇ. ಹುಟ್ಟುವುದು ಅಂದರೆ ಕಾಣಿಸಿಕೊಳ್ಳುವುದು ಅಷ್ಟೇ. ಹೀಗೆ ಮೂರು ಬಗೆಯ ಸೃಷ್ಟಿ ಪ್ರಪಂಚದಲ್ಲಿ. ಜಡದ ಸೃಷ್ಟಿ ಆಯಿತು. ಯಾಕೋಸ್ಕರ ಗೊತ್ತಾ? ಜಡವನ್ನು ಸೃಷ್ಟಿ ಮಾಡಿದ್ದು ನಮಗೋಸ್ಕರ. ಈ ಇಡೀ ಜಡ ಪ್ರಪಂಚ ನಮಗೋಸ್ಕರ, ಜೀವಕ್ಕೆ ಭೋಗಕ್ಕೋಸ್ಕರ. ಜಡ ಪ್ರಪಂಚದಲ್ಲಿ ಜೀವವನ್ನಿಟ್ಟ, ಅದನ್ನು ನಿಯಂತ್ರಿಸೋದಕ್ಕೋಸ್ಕರ ತಾನದರೊಳಗೆ ತುಂಬಿದ. ಜಡ ಪ್ರಪಂಚದೊಳಗೆ, ಜೀವ ಪ್ರಪಂಚದೊಳಗೆ ಭಗವಂತ ತುಂಬಿದ. ಈಗ ಸೃಷ್ಟಿ ಮೂರು ಥರ ಅಂತ ಆಯ್ತು. ಈಗ ಒಂದು ಬೆಳಕಿನ ಸೃಷ್ಟಿ, ಒಂದು ನೀರಿನಲ್ಲಿ ಪ್ರತಿಫಲನದ ಸೃಷ್ಟಿ, ಒಂದು ಸ್ವರೂಪದ ಆಕಾರದ ಸೃಷ್ಟಿ. ಮೂರು ಥರದ ಸೃಷ್ಟಿ: ಜಡದ ಸೃಷ್ಟಿ, ಜೀವದ ಸೃಷ್ಟಿ ಮತ್ತು ಭಗವಂತನ ಸೃಷ್ಟಿ. ಆಮೇಲೆ ನಿತ್ಯವನ್ನ ಭಗವಂತ ಸೃಷ್ಟಿ ಮಾಡಿದ್ರೆ ಹೀಗೆ. ಈಗ ಜೀವಕ್ಕೆ ಸೃಷ್ಟಿ ಅಂದ್ರೆ ಏನು? ಇಲ್ಲದೆ ಇದ್ದ ಶರೀರ ಬರುವುದು. ವಸ್ತುತಃ ಸೃಷ್ಟಿ ಅಂದ್ರೆ ಏನು ಗೊತ್ತಾ? ನಮ್ಮಲ್ಲಿ ಇಲ್ಲದೆ ಇದ್ದದ್ದು ಇನ್ನೊಬ್ಬರಿಂದ ನಮಗೆ ಬರುವುದು. ಕೊನೆಗೆ ಇಷ್ಟೇ. ಸೃಷ್ಟಿ ಅಂದರೆ ಹುಟ್ಟುವುದು ಇಲ್ಲದೆ ಇದ್ದದ್ದು. ಅಂದರೆ ನಮ್ಮ ಹತ್ರ ಇಲ್ಲದೆ ಇದ್ದ ಒಂದು ಇನ್ನೊಬ್ಬರಿಂದಾಗಿ ನಮಗೆ ಸಿಗುವುದು. ಇಲ್ಲದೆ ಇದ್ದದ್ದು ಅಲ್ಲ, ನಮ್ಮ ಹತ್ರ ಇರಲಿಲ್ಲ, ಅದನ್ನು ನಮಗೆ ಬೇಕು ಅಂತ ಬಯಸಿದರೆ ನಾವಾಗಿ ಅದನ್ನು ಪಡೆಯುವುದು ಸಾಧ್ಯ ಇರಲಿಲ್ಲ. ಇನ್ನೊಬ್ಬರ ಅಧೀನವಾಗಿ ನಾವು ಏನನ್ನಾದರೂ ಪಡೆಯುವುದು.
ತಂದೆ ತಾಯಿ ಅಧೀನವಾಗಿ ಒಂದು ಜೀವಕ್ಕೆ ಶರೀರ ಬಂತು, ಅದು ಹುಟ್ಟು. ಇನ್ನೊಬ್ಬರ ಅಧೀನವಾಗಿ ಒಂದು ಹೊಸತನ್ನು ಪಡೆಯಿತು. ಹಾಗೆಯೇ ಇನ್ನೊಬ್ಬರ ಅಧೀನವಾಗಿ ನಮಗೇನೋ ಒಂದು ಬಂತು ಅಂತಂದರೆ ಅದನ್ನು ಹುಟ್ಟು ಅಂತ ಹೇಳಿದರು ಶಾಸ್ತ್ರಕಾರರು. ದೇಹವೇ ಬರಬೇಕಾಗಿಲ್ಲ, ಅದನ್ನ ನಿತ್ಯಕ್ಕೂ ಕೂಡ ಒಂದು ಹುಟ್ಟು ಇದೆ. ಏನು ಅಂದರೆ ಅದಕ್ಕೆ ಏನೋ ಒಂದು ನಿತ್ಯವಾದ, ಈಗ ಉದಾಹರಣೆಗೆ ಆಕಾಶ ಇದೆ, ಆದರೆ ಅದಕ್ಕೊಂದು ಹುಟ್ಟು ಉಂಟು. ಯಾವಾಗ ಈ ಪ್ರಪಂಚ ಸೃಷ್ಟಿಯಾಗುವಾಗ ಪ್ರಪಂಚ ಸೃಷ್ಟಿಗೆ ಬೇಕಾಗಿರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಆಕಾಶದಲ್ಲಿ. ಆಗ ಪ್ರಪಂಚದಲ್ಲಿ ಆಕಾಶ ಅನ್ನೋದು ಅನಂತವಾಗಿ ಎಲ್ಲಿಗೆ ಹೋದರೂ ಇದೆ. ಆದರೆ ನೀವು ಈ ಪ್ರಪಂಚದ ಸುತ್ತ ಇರತಕ್ಕಂಥ ಆಕಾಶದಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ ಅಲ್ಲಿ ಒಂದು ಕಲರ್ ಪ್ಯಾಚಸ್ ಬಂತು, ಒಂದು ಕಣ್ಣಿಗೆ ಕಾಣದ ಬಣ್ಣದ ತೇಪೆ ಬಂತು. ಅನಂತವಾದ ಆಕಾಶದಲ್ಲಿಲ್ಲ. ನಾವು ಸೃಷ್ಟಿ ಮಾಡಲಿಕ್ಕೆ ಅಂತ ಬಳಸುವ ಈ ವಾತಾವರಣದ ಒಳಗೆ ಅದನ್ನು ಹಿಂದಿನವರು ಕಣ್ಣಿಗೆ ಕಾಣದ ಅತೀತ ನೀಲ ಅಂತ ಕರೆದರು. ಇವತ್ತು ಶಾಲೆ ಹೋಗೋ ಮಕ್ಕಳು ಅಲ್ಟ್ರಾವಯೋಲೆಟ್ ಅಂತ ಕರೀತಾರೆ. ಇದು ಆಕಾಶದಲ್ಲಿ ತುಂಬಿತಲ್ಲ, ಇದು ಆಕಾಶದ ಹುಟ್ಟು. ಯಾಕೆಂದರೆ ಅನಂತವಾದ ಸ್ಪೇಸ್ನಲ್ಲಿ ಅಲ್ಟ್ರಾವಯೋಲೆಟ್ ರೇಸ್ ಇಲ್ಲ. ಆದರೆ ನಾವು ಯೂನಿವರ್ಸ್ ಅಂತೇನು ಪ್ರಪಂಚ ಸೃಷ್ಟಿ ಆಗುವಾಗ ಆತ್ಮನಃ ಆಕಾಶ ಸಂಭೂತ, ಆಕಾಶ ಹುಟ್ಟಿತು. ಯಾಕೆಂದರೆ ಅಲ್ಟ್ರಾವಯೋಲೆಟ್ ರೇಸಿನ ಪ್ಯಾಚ್ ಬಂತು ಆಕಾಶದಲ್ಲಿ. ಇಲ್ಲದೇ ಇದ್ದದ್ದು ಬಂತಲ್ಲ, ಹುಟ್ಟಿತು ಅಷ್ಟೇ. ಇವಾಗ ವಾಸ್ತವಿಕವಾಗಿ ಹುಟ್ಟುವುದಿಲ್ಲ, ಅದು ಹುಟ್ಟಿತು ಅಂತ ವ್ಯವಹರಿಸುದು ನಾವು. ಯಾಕೆಂದ್ರೆ ದೇಹ ಹುಟ್ಟಿತು, ಜೀವ ಹುಟ್ಟಿತು ಅಂತ ಹೇಳಲ್ವಾ. ವಾಸ್ತವಿಕವಾಗಿ ದೇಹವನ್ನು ಧರಿಸಿಕೊಂಡು ಬಂದ. ದೇಹದ ಅನ್ನೋದು ಒಂದು ಅಂಗಿ ಇದ್ದ ಹಾಗೆ. ಹಾಗಾಗಿ ನಾವು ಅಂಗಿ ತೆಗೆದಿಡ್ತೇವೆ ಮನೆಗೆ ಹೋಗಿ ಅಂತ ಇಟ್ಟುಕೊಳ್ಳಿ. ಅಂಗಿ ತೆಗೆದಿಟ್ರೆ ಅವರು ಸತ್ತೋದ್ರು ಅಂತ ಹೇಳೋದಾ? ಮತ್ತೆ ಅಂಗಿ ಹಾಕ್ಕೊಂಡ್ರು, ಓ ಹುಟ್ಟಿದ್ರು ಅಂತ ಹೇಳೋದಾ? ದೇಹವನ್ನು ಧರಿಸುವುದು ಹುಟ್ಟುವುದಾದರೆ ಅಂಗಿ ಹಾಕುವುದು ಒಂದು ಹುಟ್ಟು. ದೇಹವನ್ನು ಕಳಚುವುದು ಒಂದು ಸಾವು ಆದರೆ ಅಂಗಿ ತೆಗೆಯುವುದು ಒಂದು ಸಾವು. ಅಥವಾ ಬಸ್ಸಿನಲ್ಲಿ ಹೋದ ಹಾಗದು, ಬಸ್ ಏರಿದ ಹಾಗೆ. ದೇಹ ಅಂದರೆ ಒಂದು ವಾಹನ. ಆ ಬಸ್ಸಿನೆಲ್ಲ ಕೂತರು, ಅವರ ಬಸ್ ಹತ್ತಿದ್ರು, ಹುಟ್ಟಿದ್ರು, ಅಲ್ಲಿ ಇಳಿದ್ರು, ಸತ್ರು ಅಂತ ಹೇಳೋದಾ? ಈ ಥರ ಪ್ರಾಚೀನ ಯೋಚನೆ ಮಾಡಿದೆ. ಆದ್ದರಿಂದ ಈ ಹುಟ್ಟು ಸಾವು ಅನ್ನತಕ್ಕಂಥದ್ದೇನು ಅದಕ್ಕೆ ಅನೇಕ ವಿಧವಾಗಿ ಹೇಳಿದರು. ಜಡಕ್ಕೆ ಅದು ಅದರದ್ದೇ ಆದ ಒಂದು ಹೊಸ ಆಕಾರವನ್ನು ಪಡೆಯುತ್ತದೆ. ಚೇತನ ಹೊಸ ಆಕಾರವುಳ್ಳ ಒಂದು ಜಡದ ಒಳಗೆ ಸೇರಿಕೊಳ್ಳುತ್ತೆ. ಭಗವಂತ ಕಾಣಿಸಿಕೊಳ್ಳುತ್ತಾನೆ, ಇಷ್ಟೇ ಆಯಿತು. ಸೃಷ್ಟಿ ಅಂದರೆ ಏನು ಅಂತೇನೋ ಹೇಳಿದ್ರಿ. ಅದು ಪೂರ್ತಿ ನಮಗೆ ಇಷ್ಟ ಆಗಲಿ ಆಗದೇ ಇರಲಿ ಇರ್ಬೋದು, ವಿಚಾರ ಮಾಡೋಣ. ಆದರೆ ನಮ್ದೊಂದು ಸಮಸ್ಯೆ ಈಗ, ಸೃಷ್ಟಿ ಯಾರು ಮಾಡಿದ್ದು? ದೇವರು ಮಾಡಿದ್ದು. ಯಾಕೆ ಮಾಡಿದ್ದು ಅಂತ ಅದು ಬೇಕು ನಮಗೀಗ. ದೇವರು ಈಗ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಎರಡು ಸಂಗತಿಗಳಿವೆ. ಒಂದು ಸ್ವಂತಕ್ಕೆ ಏನಾದೊಂದು ಪ್ರಯೋಜನ, ಯಾಕೆ ಅಂತ. ಯಾಕೆ ಮಾಡಿದ್ದು? ಏನಾದರೂ ಮಾಡಬೇಕಾಗಿದ್ರೆ ಒಂದು ಸ್ವಂತಕ್ಕೆ ಒಂದು ಪ್ರಯೋಜನ ಬೇಕು, ಹೌದಾ? ಏನೂ ಪ್ರಯೋಜನ ಇಲ್ಲದೆ ಏನಾದರೂ ಮಾಡ್ತೇವಾ? ಯಾರೂ ಮಾಡೋಲ್ಲ, ಹುಚ್ಚರು ಕೂಡ ಮಾಡೋಲ್ಲ. ಒಂದು ಮಾಡಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು. ಇಂಥದ್ದೇನೋ ಒಂದು ನಮಗೊಂದು ಉದ್ದೇಶ ಇರಬೇಕು. ಏನೋ ಒಂದು ಲಾಭ, ಒಂದು ವ್ಯಾಪಾರ ಮಾಡ್ತೇವೆ, ಲಾಭ ಆಗಬೇಕು ಅಂತ. ಯಾಕ್ರಿ ವ್ಯಾಪಾರ ಮಾಡೋದು? ಯಾಕೂ ಇಲ್ಲ, ಸುಮ್ಮನೆ. ಅದು ಯಾಕೆ ಮಾಡ್ತಾರೆ? ಸುಮ್ಮನೆ ಅಂದರೆ ಸುಮ್ಮನೆ ಮನೆಯಲ್ಲೇ ಕೂಡ್ತಿರ್ಲಿಲ್ಲ, ನಿದ್ರೆ ಮಾಡ್ಬೋದಿತ್ತು. ಸುಮ್ಮನೆ ಮಾಡೋದು, ವ್ಯಾಪಾರ ಯಾಕೆ ಮಾಡಬೇಕು? ನಿದ್ರೆ ಮಾಡ್ಬೋದಲ್ವಾ? ಅದಲ್ಲ, ವ್ಯಾಪಾರ ಮಾಡಬೇಕು. ಯಾಕೆಂದ್ರೆ ದುಡ್ಡು ಗಳಿಸಬೇಕು ಅನ್ನೋದಕ್ಕೋಸ್ಕರ. ಅಂದರೆ ಏನನ್ನೋ ಇಲ್ಲದ್ದನ್ನು ಪಡೆಯುವುದಕ್ಕೋಸ್ಕರ ಹುಟ್ಟು ಅಂತ ಹೇಳಿದ್ದಾರೆ. ಇಲ್ಲದ್ದನ್ನು ಪಡೆಯುವುದಕ್ಕೋಸ್ಕರ ನಾವು ಒಂದು ಕೆಲಸ ಮಾಡ್ತೇವೆ. ಭಗವಂತ ಯಾಕೆ ಸೃಷ್ಟಿ ಮಾಡಿದ? ಅವನು ಏನೋ ಒಂದು ಇಲ್ಲದ್ದು ಸಿಗುತ್ತಾ? ಅವನು ಪೂರ್ಣಗಾಮ ಅಂತೀರಿ, ಸತ್ಯಸಂಕ. ಅವನು ಇಲ್ಲದ್ದನ್ನು ಪಡೆಯುವ ನ್ಯೂನತೆ, ಕೊರತೆಯೇ ಇಲ್ಲ ಅವನಲ್ಲಿ. ಅವನು ಯಾವ ಕೊರತೆಯೂ ಇಲ್ಲ. ಸೃಷ್ಟಿ ಮಾಡಿದ್ದರಿಂದ ಅವನು ಗಳಿಸಬೇಕಾದ್ದು ಏನೂ ಇಲ್ಲ. ಮತ್ತು ವ್ಯರ್ಥವಾಗಿ ಸೃಷ್ಟಿ ಮಾಡಿದ ಅಂತ ಆಯ್ತಲ್ಲ. ಹಾಗಾದರೆ ಅವನು ಹುಚ್ಚನಿರಬೇಕು. ಯಾಕಂದರೆ ಏನೂ ಉದ್ದೇಶ ಇಲ್ಲದೆ ವ್ಯರ್ಥವಾಗಿ ಕೆಲಸ ಮಾಡುವವರನ್ನು ನಾವು ಒಂದು ಹೆಡ್ಡರು ಅಂತೇವೆ, ಇಲ್ಲ ಹುಚ್ಚರು ಅಂತೇವೆ. ಈಗ ನಿಮ್ಮ ದೇವರು ಒಂದು ಹೆಡ್ಡ ಇರಬೇಕವ, ಒಬ್ಬ ಹುಚ್ಚ ಇರಬೇಕವ. ಇಲ್ಲದ್ರೆ ಯಾಕ್ರಿ ಇಂಥ ದೊಡ್ಡ ಪ್ರಪಂಚ ಸೃಷ್ಟಿ? ಯಾಕೆ ಅವನಿಗೆ ಉಪಯೋಗ ಇಲ್ಲ. ಅವನಿಗೆ ಉಪಯೋಗ ಇಲ್ಲದಂಥ ಪ್ರಪಂಚವನ್ನು ಯಾಕೆ ಸೃಷ್ಟಿ ಮಾಡಿದವ? ಹೇಳಿದ್ರು ಅವನಿಗೆ ಏನು ಪ್ರಯೋಜನ ಹೇಳ್ರಿ ಮೊದಲು. ಈ ಜಗತ್ತನ್ನು ಸೃಷ್ಟಿ ಮಾಡೋದ್ರಿಂದ ದೇವರಿಗೆ ಏನು ಉಪಯೋಗ? ಏನೂ ಉಪಯೋಗ ಇಲ್ಲದಿದ್ದರೆ ಯಾಕೆ ಸೃಷ್ಟಿ ಮಾಡೋದು? ಅಲ್ಲೇ ನಿಮಗೋಸ್ಕರ ನಾವೇನು ಅಪ್ಲಿಕೇಶನ್ ಹಾಕಿದ್ದೇವಾ? ನಮ್ಮನ್ನು ಸೃಷ್ಟಿ ಮಾಡು, ನಮ್ಮನ್ನು ಇಂಥ ತಾಯಿ ಹೊಟ್ಟೆಲಿ ಹುಟ್ಟಿಸು, ನಾವೇನು ಅಪ್ಲಿಕೇಶನ್ ಹಾಕಿದ್ದೇವಾ? ಸುಮ್ಮನೆ ಅವನು ಸೃಷ್ಟಿ ಮಾಡಿದ, ನಾವು ಬಂದೆವು. ಪುರಂದರದಾಸರು ಹೇಳೋದಿಲ್ವಾ, ನೀನು ತಂದೆ ನಾನು ಬಂದೆ ಅಂತ. ಅದೇ ಯಾಕೆ ತಂದೆ ಯಾರಿಗೆ ಗೊತ್ತು? ನಾವೇನು ಕೇಳಲಿಲ್ಲ ನಮ್ಮನ್ನು ಅಂತ. ನೀನು ತಂದೆ, ಆದ್ದರಿಂದ ನೀನು ಎಲ್ಲರ ತಂದೆ. ಅವರ ಪನ್ನು ಬಿಡೋಲ್ಲ ಅವರು. ತಂದೆ ಅಂತ ಕನ್ನಡದಲ್ಲಿ ಕ್ರಿಯಾಪದವೂ ಹೌದು, ನಾಮಪದ ಹೌದು. ನೀನು ಎಲ್ಲರ ತಂದೆ.
ಯಾಕೆಂದರೆ ಎಲ್ಲರನ್ನೂ ನೀನು ಭೂಮಿಗೆ ತಂದೆ ಅಂತ ಅವರು ಬಹಳ ಸೊಗಸಾಗಿ ಕನ್ನಡವನ್ನು ಬಳಸಿದರು. ಆಯಿತು, ಯಾಕೆ ತಂದಿ ಭೂಮಿಗೆ? ನೀನು ನಮ್ಮ ಅಪ್ಪ ಆಗಬೇಕು ನಾವೇನಾದ್ರು ಕೇಳಿಕೊಂಡಿದ್ದೇವೋ, ಅಥವಾ ನಿನ್ನ ಮಕ್ಕಳು ನಾವು ಆಗಬೇಕು ನಮಗೇನೋ ಆಸೆ ಇತ್ತ? ನಮಗೆ ಗೊತ್ತೇ ಇಲ್ಲ. ಹುಟ್ಟಿದ ಮೇಲೆ ಗೊತ್ತಾಯಿತು ನೀನು ಅಪ್ಪ ಅಂತ. ನಮ್ಗೆ ಯಾಕೆ ಹುಟ್ಟಿದೆವು ಅಂತ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಯಾರೊಂದು ಗೊತ್ತಿಲ್ಲ. ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೆವು ಅಂತ ನಮ್ಮ ಬುದ್ಧಿ ಬಂದ ಮೇಲೆ, ತಾಯಿ ಹೇಳಿದ ಮೇಲೆ ಗೊತ್ತಾಯಿತು ನೀನು ನನ್ನ ಮಗು, ನಾನು ಹೆತ್ತ ಮಗು ಅಂತ. ಇದರಲ್ಲಿ ನಮಗೇನು ಗೊತ್ತು? ನಮಗೆ ಬೇಕಾಗಿ ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳಬೇಡಿ. ನಾವೇನು ಭಗವಂತನ ಹತ್ರ ನಮ್ಮನ್ನು ಸೃಷ್ಟಿ ಮಾಡೋದು ಕೇಳಿಕೊಳ್ಳಿಲ್ಲ. ಭಗವಂತನಿಗೆ ಏನು ಪ್ರಯೋಜನ ಹೇಳ್ರಿ? ಅದಕ್ಕೆ ಹೇಳಿದ್ರು ಯತ್ರ ತ್ರಿಸರ್ಗೋ ಮೃಷಾ, ಏನು ಪ್ರಯೋಜನ ಇಲ್ಲ. ಭಗವಂತನಿಗೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದರಿಂದ ಏನೂ ಪ್ರಯೋಜನ ಇಲ್ಲ. ಮೃಷಾ ಅಂದರೆ ವ್ಯರ್ಥ, ನಿಷ್ಪ್ರಯೋಜನ. ಹೌದಾ? ಹಾಗಾದ್ರೆ ನಾವು ಹೇಳಿದೆವಲ್ಲ, ಅವನಿಗೆ ಬುದ್ಧಿ ನೆಟ್ಟಗಿಲ್ಲ ಅಂತ ಆಯ್ತು, ನೀವೇ ಒಪ್ಕೊಂಡಾಗ ಆಯ್ತು. ಸೈಕಿಕ್ ಇರಬೇಕು. ಅವನು ಬುದ್ಧಿ ನೆಟ್ಟಗಿದ್ದರೆ ಸೃಷ್ಟಿ ಮಾಡ್ತಿರ್ಲಿಲ್ಲ. ಮತ್ತು ಇನ್ನೊಂದೇನು ಗೊತ್ತುಂಟ, ಸೃಷ್ಟಿ ಮಾಡಿದರೂ ದೇವರ ಸೃಷ್ಟಿ ಅಂದಮೇಲೆ ಎಷ್ಟೋ ಜನ ಬುದ್ಧಿವಂತರು ಇಂಥ ವಾದಗಳನ್ನು ಮಾಡೋದು ನೀವು ನೋಡಿರ್ಬೋದು, ಪುಸ್ತಕಗಳಲ್ಲಿ ಬರೆದಿರೋದನ್ನು ನೋಡಿರ್ಬೋದು ನೀವು. ದೇವರು ಅಂಥ ಆನಂದಮಯ, ಪೂರ್ಣಕಾಮ, ಸರ್ವಶಕ್ತ, ಸರ್ವಸಮರ್ಥನಾದ ದೇವರು ಇಂಥ ದುಃಖಮಯವಾದ ಪ್ರಪಂಚವನ್ನು ಸೃಷ್ಟಿ ಮಾಡೋದಾ? ಅವನು ಸೃಷ್ಟಿ ಮಾಡಿದ ಪ್ರಪಂಚ ಉಂಟಲ್ವಾ, ಎಲ್ಲರೂ ಶ್ರೀಮಂತರು, ಎಲ್ಲರಿಗೂ ಮಾಳಿಗೆ ಮನೆ, ಎಲ್ಲರ ಮನೆಯಲ್ಲೂ ಕಾರು, ಎಲ್ಲರಿಗೂ ಆನಂದ ಆಗಿರ್ಬೇಕಪ್ಪ. ಈ ದುಃಖ, ಈ ಸಮಸ್ಯೆಗಳು ಇದೆಲ್ಲ ದೇವರ ಸೃಷ್ಟಿಯಲ್ಲಿ ಇರುವುದಂದ್ರೆ ಅದು ಎಂಥ ಪೂರ್ಣತೆ ದೇವರದ್ದು. ಅವನಿಗೋಸ್ಕರ ಅಲ್ಲ, ನಮಗೋಸ್ಕರ ಸೃಷ್ಟಿ ಮಾಡಿದರೆ ನಾವು ಹೇಳ್ತೇವೆ ನಮಗೆ ಏನು ಬೇಕು ಗೊತ್ತುಂಟ? ಆನಂದವಾಗಿರಬೇಕು, ಪ್ರಾಬ್ಲಮ್ ಇರಬಾರದು. ಪ್ರತಿಯೊಬ್ಬರಿಗೂ ನಮಗೊಂದು ಕಾರ್ ಬೇಕು ಓಡಾಡಲಿಕ್ಕೆ. ಅದು ಯಾಕೆ ಕೊಡಲಿಲ್ಲ ದೇವರು? ಅವನು ಖುಷಿ ಬಂದಾಗ ನಮ್ಮನ್ನು ಸೃಷ್ಟಿ ಮಾಡೋದಾ? ಅದು ಯಾಕೆ? ವೈ ಡಿಸ್ಕ್ರಿಮಿನೇಷನ್? ಕೆಲವರನ್ನು ಶ್ರೀಮಂತರನ್ನಾಗಿ ಸೃಷ್ಟಿ ಮಾಡಿದ, ಕೆಲವರನ್ನು ಬಡವರನ್ನಾಗಿ ಮಾಡಿದ. ಕೆಲವರಿಗೆ ಆನಂದವೋ ಆನಂದ, ಕೆಲವರಿಗೆ ನಿತ್ಯ ದುಃಖ, ಕೆಲವರಿಗೆ ತಿಂದದ್ದು ಜೀರ್ಣ ಆಗದಷ್ಟು ಮನೆಯಲ್ಲಿ ಬಿದ್ದಿರುತ್ತೆ, ತಿನ್ನುವ ಶಕ್ತಿ ಇಲ್ಲ, ಡಾಕ್ಟರ್ ತಿನ್ನಬಾರ್ದು ಅಂತಾರೆ. ಕೆಲವರಿಗೆ ತಿನ್ನುವ ತ್ರಾಣ ಇದೆ, ಎಷ್ಟು ತಿಂದರೂ ಕರಗತ್ತೆ, ತಿನ್ನಲಿಕ್ಕೆ ಇಲ್ಲ. ಇದೆಲ್ಲ ಏನು? ಈ ಡಿಸ್ಕ್ರಿಮಿನೇಷನ್ ಯಾಕೆ ಮಾಡಿದ ನಿಮ್ಮ ದೇವರು? ಅವನು ಸ್ವಂತ ಕೈಯಲ್ಲಿ ಮಾಡಿದರೆ ಎಲ್ಲರನ್ನೂ ಒಂದೇ ರೀತಿ ಮಾಡಬೇಕಪ್ಪ, ಒಂದೊಂದು ಥರ ಮಾಡಬಾರ್ದು. ಅದಕ್ಕೆ ಭಾಗವತ ಹೇಳ್ತದೆ, ಅಲ್ಲ ನಾವು ಏನು ಹೇಳಿದೆವು? ಯತ್ರ ತ್ರಿಸರ್ಗೋ ಮೃಷಾ, ಭಗವಂತನ ಮಟ್ಟಿಗೆ ಇದು ವ್ಯರ್ಥ, ಉಳಿದವರ ಮಟ್ಟಿಗೆ ಅಲ್ಲ. ಅದು ಹೇಗೆ? ಸ್ವಲ್ಪ ಯೋಚನೆ ಮಾಡಿ. ಈ ಜಗತ್ತು ಈಗ ಒಬ್ಬ ಮನುಷ್ಯ ಯಾಕೆ ಮಾಡಿದ ಅಂತ ನೀವು ಕೇಳೋದಲ್ಲ, ಪ್ರಯೋಜನ ಏನು ಅಂತ. ಪ್ರಯೋಜನದಲ್ಲಿ ಎರಡಿದೆ ಗೊತ್ತಾ? ಎರಡು ಪ್ರಯೋಜನಗಳಿವೆ. ಒಂದು ಸ್ವಪ್ರಯೋಜನ, ನಮಗೋಸ್ಕರ ನಾವು ಮಾಡ್ತೇವೆ. ಇನ್ನು ಕೆಲವೊಮ್ಮೆ ನಮಗೇನು ಉಪಯೋಗ ಇಲ್ಲ, ಇನ್ನೊಬ್ಬರು ಕಷ್ಟದಲ್ಲಿ ಅಯ್ಯೋ ಪಾಪ ಅಂತ ಅವರಿಗೋಸ್ಕರ ಮಾಡ್ತೇವೆ. ಅದರಿಂದ ಉಪಯೋಗ ಆಗುವುದು ಯಾರಿಗೆ? ಪ್ರಯೋಜನ ಅವರಿಗೆ. ಈ ಎರಡರಲ್ಲಿ ಯಾವುದು ಒಳ್ಳೆಯದು ಹೇಳಿ? ಒಬ್ಬ ಮನುಷ್ಯ ಸ್ವಂತ ಲಾಭಕ್ಕೋಸ್ಕರ ದುಡ್ಡು ಗಳಿಸ್ತಾನೆ, ದೊಡ್ಡ ಶ್ರೀಮಂತ ಆಗ್ತಾನೆ, ಕೋಟ್ಯಧೀಶನಾಗ್ತಾನೆ, ಉಪ್ಪರಿಗೆ ಮನೆ ಕಾರು ಓಡಾಡ್ತಾನೆ, ಆದರೆ ಸಮಾಜಕ್ಕೆ 10 ಪೈಸೆ ಕೊಡೋಲ್ಲ. ಅವನು ಪ್ರಯೋಜನ ಇದೆ, ಅವನು ಮಾಡಿದ್ದೆಲ್ಲ ತನ್ನ ಬೇಕಾದ್ರೆ ದುಡ್ಡು ಮಾಡಿದ್ದಾನೆ. ಆದರೆ ಸಮಾಜ ಏನು ಹೇಳುತ್ತೆ? ಅವನ ಹತ್ರ ದುಡ್ಡಿದ್ರೆ ಅವನಿಗಾಯ್ತು ರೀ, ಒಂದು 10 ಪೈಸೆ ಸಮಾಜಕ್ಕೆ ಕೊಡೋಲ್ಲ, ಪಿಟ್ಟಾಸಿ. ನಾವು ಬೈತೇವೆ, ಹೌದಾ? ಅದೇ ಮನುಷ್ಯ ತಾನು ಗಳಿಸಿದ್ದನ್ನೆಲ್ಲ ಯಾರೋ ಕಷ್ಟದಲ್ಲಿರೋರು ನೋಡಿಕೊಂಡೋಗಿ ಕಷ್ಟದಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು, ಇನ್ನೊಬ್ಬರಿಗೆ ಎಲ್ಲ ಕಳ್ಕೊಂಡು ಪಾಪರಾದ ನಾವು ಹೊಗಳ್ತೇವೆ. ಒಳ್ಳೆ ಪುಣ್ಯಾತ್ಮರಿ, ತನಗೆ ಕೈಯಲ್ಲಿ ಕಾಸೂ ಇಲ್ಲ, ಕಷ್ಟಪಡ್ತಾ ಇದ್ದಾನೆ, ಆದರೂ ಇನ್ನೊಬ್ಬರ ಕಷ್ಟಕ್ಕಾದ್ರೆ ನೆರವಾಗ್ತಾನೆ. ಹಾಗಾದರೆ ಇನ್ನೊಬ್ಬರ ಪ್ರಯೋಜನಕ್ಕೋಸ್ಕರ ಮಾಡುವವರನ್ನು ಒಳ್ಳೆಯವರು ಅಂತ ನಮ್ಮ ಲೋಕರೂಢಿಯಲ್ಲಿ. ಸ್ವಂತಕ್ಕೋಸ್ಕರ ಮಾಡುವವನನ್ನ ಸ್ವಾರ್ಥಿ ಅಂತ ಹೇಳ್ತೇವೆ ಹೊರತು ಒಳ್ಳೆಯವ ಅಂತ ಹೇಳೋಲ್ಲ. ಅದು ನೀವು ದೇವರಿಗೆ ಆಗುವಂತ ಅವನಿಗೆ ಸ್ವಂತಕ್ಕೇನು ಲಾಭ ಅಂತ ಯಾಕೆ ಹೇಳ್ತೀರಿ? ದೇವರಿಗೆ ಸ್ವಂತ ಪ್ರಯೋಜನ ಇಲ್ಲ. ಮತ್ತೆ ಅವನು ಪರೋಪಕಾರಾರ್ಥ ನಮಗೋಸ್ಕರ ಸೃಷ್ಟಿ ಮಾಡಿದ, ನಮಗೋಸ್ಕರ. ನಾವು ಕೇಳಿ ಸೃಷ್ಟಿ ಮಾಡಿದ್ದಲ್ಲ, ನಮಗೋಸ್ಕರ. ಅಲ್ಲ, ನಾವು ಹೇಳಿದೆವಲ್ಲ ನಮಗೋಸ್ಕರ ಯಾಕೆ ಸೃಷ್ಟಿ ಮಾಡಿದ? ನಾವೇನು ಕೇಳಲಿಲ್ಲ ದೇವರ ಹತ್ರ ನಮ್ಮನ್ನು ಸೃಷ್ಟಿ ಮಾಡುವಂತ, ಆದರೂ ಮಾಡಿದಲ್ವ ಅಂತ. ಹೌದ್ರಿ, ಒಂದು ವಿಷಯ ಇದು ಏನು ಗೊತ್ತುಂಟ? ಒಬ್ಬ ಮನುಷ್ಯ ಅನ್ಕಾನ್ಷಿಯಸ್ ಆಗಿರ್ತಾನೆ, ಕಾಯಿಲೆಯಿಂದ ಅನ್ಕಾನ್ಷಿಯಸ್ ಆಗಿರ್ತಾನೆ, ಎಚ್ಚರ ಆಗಲಿಲ್ಲ ಅವನಿಗೆ. ಎಚ್ಚರ ಆಗದೆ ಇದ್ದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ ನಾವು. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಏನೋ ಮಾಡಿ ಎಚ್ಚರ ಆಗತ್ತೆ ಅವನಿಗೆ. ಎಚ್ಚರ ಆದ ಮೇಲೆ ಅವನು ಡಾಕ್ಟರ್ ಹತ್ರ ಜಗಳಕ್ಕೆ ನಿಂತರೆ ಹಾಗೆ ರೀ, ನೋಡಿ ನಾನೇನಾದ್ರೂ ನನ್ನನ್ನು ಎಚ್ಚರ ಮಾಡಿದ್ದು ನಿಮ್ಮ ಹತ್ರ ಕೇಳಿಕೊಂಡಿದ್ನ? ನಿಮಗೆ ಯಾಕೆ ಬೇಕಿತ್ತು ಬೇಡವಾದ ಕೆಲಸ? ನನ್ನನ್ನು ಯಾಕೆ ಎಚ್ಚರ ಮಾಡಿದ್ದು? ಹುಟ್ಟುವುದು ಅಂದರೆ ಎಚ್ಚರ ಆಗೋದಲ್ವ?
ಭಗವಂತ ಯಾಕೆ ಸೃಷ್ಟಿ ಮಾಡಿದ, ನಮಗೆ ಯಾಕೆ ಎಚ್ಚರ ಕೊಟ್ಟ? ನಾವು ನಿದ್ರಾವಸ್ಥೆಯಲ್ಲಿದ್ದೆವು, ಇದ್ದೇವೆ ಅನ್ನುವ ಎಚ್ಚರವೂ ಇಲ್ಲದೆ ಮಲಗಿದ್ದೆವು, ಅದಕ್ಕೆ ಹುಟ್ಟು ಕೊಟ್ಟ, ಅಂದರೆ ಎಚ್ಚರ ಮಾಡಿದ. ಎಚ್ಚರಿಸಿತ್ತಪ್ಪ. ಒಬ್ಬ ಡಾಕ್ಟರ್ ಆಗಾದೆ ಅನಿಸ್ಥೆಟಿಕ್ ಅವನು ಅನಿಸ್ಥಿಷಿಯಾ ಕೊಟ್ಟು ಪ್ರಜ್ಞೆ ತಪ್ಪಿದವನನ್ನ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದರೆ, ನಾನೇನಾದರೂ ಹೇಳಿದ್ದೇನೆ ನಿಮ್ಮ ಹತ್ರ? ನನಗೆ ಆ ಪ್ರಜ್ಞೆ ತಪ್ಪಿದಾಗ ಆನಂದವಾಗಿದ್ದೆ, ಯಾಕೆ ಎಬ್ಬಿಸಿದ್ರಿ ಅಂತ ಕೇಳಿದರೆ ಹೇಗೆ ರೀ? ಅಷ್ಟೇ ಅಸಂಗತ ಪ್ರಶ್ನೆ. ದೇವರು ಯಾಕೆ ಸೃಷ್ಟಿ ಮಾಡಿದ ಅನ್ನೋದು. ದೇವರು ಸೃಷ್ಟಿ ಮಾಡಿದ್ದಲ್ಲ, ನಮ್ಮನ್ನು ಎಚ್ಚರಗೊಳಿಸಿದ್ದು. ನಮಗೆ ಸೃಷ್ಟಿಯಾಗುವ ಮುಂಚೆ ವಿ ಆರ್ ನಾಟ್ ಅವೇರ್ ಆಫ್ ಅವರ್ ಓನ್ ಎಕ್ಸಿಸ್ಟೆನ್ಸ್. ನಮಗೆ ನಮ್ಮ ಇರವಿನ ಅರಿವೇ ಇರಲಿಲ್ಲ, ಇರವಿನ ಅರಿವು ಕೊಟ್ಟ. ದೇವರು ಯಾಕೆ ಸೃಷ್ಟಿ ಮಾಡಿದ ಅಂತ ಪ್ರಶ್ನೆ ಮಾಡುವ ಶಕ್ತಿ ಬಂದದ್ದೇ ದೇವರು ಸೃಷ್ಟಿ ಮಾಡಿದ್ದನ್ನು ತಿಳಿದಿರಿ. ಈ ಪ್ರಶ್ನೆ ಮಾಡ್ತಿರ್ಲಿಲ್ಲ ನಾವು. ಅಟ್ಲೀಸ್ಟ್ ಆ ಪ್ರಶ್ನೆ ಮಾಡಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಅಲ್ಲ. ನಿನಗೆ ತಲೆ ಇದೆ, ನಿನಗೆ ಎಚ್ಚರ ಇದೆ, ಅದನ್ನು ಉಪಯೋಗಿಸಿ ಸತ್ಯವನ್ನು ಅರಿತು ಬೆಳೆದು ಮುಂದಕ್ಕೆ ಮೇಲಕ್ಕೆ ಏರು ಅಂದ. ಇದು ಸೃಷ್ಟಿ. ಅವನು ಸೃಷ್ಟಿ ಮಾಡದೇ ಇದ್ದರೆ ನಮಗೆ ನಮ್ಮ ಇರವಿನ ಅರಿವೇ ಗೊತ್ತಿಲ್ಲದೆ ಅನಂತ ಕಾಲದವರೆಗೆ. ಈಗ ಇನ್ನೊಂದು ದೃಷ್ಟಾಂತ ಕೊಡ್ತೇನೆ. ಇದು ನಾನು ಎಚ್ಚರದ ಮಾತು. ಒಂದು ಬೀಜ ಇರ್ತದೆ, ಸೀಡ್, ಧಾನ್ಯ. ಅದು ಯಾವುದೇ ಒಂದು ಕಾಯಿಪಲ್ಯ ಇದೆ, ಅವರೆಕಾಳು, ಅಳಸಂಡೆ ಬೀಜ, ಯಾವುದೋ ಒಂದು ಬೀಜ. ಅದನ್ನು ಚಂದ ಮಾಡಿ ಪ್ಯಾಕೆಟ್ ಮಾಡಿ ಕವಾಟ್ನೊಳಗಿಟ್ಟು ಬೀಗ ಹಾಕಿಟ್ರೆ ಏನಾದ್ರು ಉಪಯೋಗ ಉಂಟಾ? ಅಯ್ಯೋ ಆ ಅಳಸಂಡೆ ಕಾಳು ನಾನು ಬಿತ್ತು ಅಂತ ಹೇಳಿಲ್ರಿ, ನಾನು ಬಿತ್ತಲಿಲ್ಲ ಅಂತ ಕೂತ್ಬಿಟ್ರೆ ಅದು ಹೇಳುತ್ತಾ? ಅದಕ್ಕೆ ತಾನು ಹುಟ್ಟಬೇಕು ಅಂತ ಎಚ್ಚರ ಉಂಟಾ? ನಾವು ಅದನ್ನು ಚಂದ ಮಾಡಿ ತೋಟದಲ್ಲಿ ಒಂದು ತೋಟದಲ್ಲಿ ಪಾತಿ ಮಾಡಿ ಗಾರ್ಡನರ್ ಬಂದು ಬಿತ್ತುತ್ತಾನೆ, ಗೊಬ್ಬರ ಹಾಕ್ತಾನೆ, ನೀರು ಹಾಕ್ತಾನೆ. ಅದರಿಂದ ಯಾಕ್ರಿ ಆ ಅಳಸಂಡೆ ಬೀಜ ಏನಾದ್ರು ಹೇಳಿತಾ ನನ್ನನ್ನು ಬಿತ್ತು, ನಾನು ಸೃಷ್ಟಿ ಮಾಡು, ನಾನು ಇನ್ನಷ್ಟು ಅಳಸಂಡೆ ಕಾಯಿ ಕೊಡ್ತೀನಿ, ನೀನು ಅದರ ಪದಾರ್ಥ ಮಾಡಿ ತಿನ್ನು ಅಂತ ಅದೇನಾದ್ರು ಹೇಳಿತಾ? ಇಲ್ಲ. ಮತ್ತೆ ಯಾಕೆ ಬಿತ್ತಿದ್ದು? ಅಯ್ಯೋ ಅದು ಬಿತ್ತದೆ ಐತ್ರಿ, ಆ ಬೀಜ ವೇಸ್ಟ್ ಆಗ್ತಿತ್ತಲ್ರಿ, ಕವಾಟ್ನಲ್ಲಿ ಬೀಗ ಹಾಕಿಟ್ರೆ ಆ ಬೀಜಕ್ಕೆ ಏನಾದ್ರು ಉಪಯೋಗ ಉಂಟಾ? ಅದನ್ನು ಒಬ್ಬ ಗಾರ್ಡನರ್ ಬಂದ, ಬಿತ್ತಿದ, ಪಾತಿ ಕಟ್ಟಿದ, ನೀರು ಹಾಕಿದ, ಗೊಬ್ಬರ ಹಾಕಿದ, ಅದು ಬಳ್ಳಿಯಾಗಿ ಚಿಗುರಿತು, ಬಳ್ಳಿಯಾಗಿ ಹಬ್ಬಿತು. ಒಂದು ಅಳಸಂಡೆ ಕೋಡಿನ ಒಂದು ಬೀಜ 1000 ಅಳಸಂಡೆ ಕೋಡು ಕೊಟ್ಟಿತು. 1000 ಜನ ಉಂಡು ಸಂತೋಷಪಟ್ಟರು. ಓಹೋ, ಇಷ್ಟು ಅದರ ಬೆಳವಣಿಗೆ ಆಗುವುದನ್ನು ನಾವು ಅದನ್ನು ಸೃಷ್ಟಿ ಮಾಡದಿದ್ದರೆ ಕರ್ಬು ಮಾಡದ ಹಾಗೆ ಆಗ್ತಿತ್ತು. ಹೌದಾ? ಹಣ ಹೋಗ್ತಿತ್ತದ ಆ ಬೀಜ. ಅದರಿಂದ ಯಾವ ಬೀಜವೂ ಕೂಡ ಫಲ ಕೊಡದೆ ವೇಸ್ಟ್ ಆಗಬಾರದು ಅಂತ ಅದನ್ನು ಬಿತ್ತಿದ ಭಗವಂತ. ಭಗವಂತ ಮಾಡಿದ್ದೇನು ಅಂದರೆ ತೋಟದಲ್ಲಿ ಬಿತ್ತಿದ್ದು ಬೀಜವನ್ನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಬೆಳಿ, ನೀರು ಹಾಕಿದ, ಗೊಬ್ಬರ ಹಾಕಿದ, ಬೆಳೆಯಿಂದ ಬೆಳೆದದ್ದು ಬೀಜವೇ, ಬರುವಂತ ಅಲ್ಲ. ಅದು ಯಾಕೆ ಅವನು ಒಬ್ಬ ಸುಖ, ಒಬ್ಬನಿಗೆ ದುಃಖ, ಒಬ್ಬನು ಶ್ರೀಮಂತ, ಒಬ್ಬ ಬಡವ? ಯಾಕೆ ಅಂದರೆ ಅದು ಬೀಜದ ಸ್ವಭಾವ. ತೋಟದಲ್ಲಿ ಬೀಜ ಹಾಕಿದಾಗ ಗಾರ್ಡನ್ ಬೀಜ ಬಿತ್ತುತ್ತಾನೆ. ಒಂದು ಹುಣಸೆ ಮರ, ಒಂದು ಮಾವಿನ ಮರ, ಒಂದು ಮೆಣಸಿನಕಾಯಿ ಎಲ್ಲ ಇರುತ್ತೆ. ಅದೇನ್ರಿ ಅದೇನದು? ನೀವು ಮೆಣಸಿನಕಾಯಿ ಖಾರ ಏನು, ಮಾವಿನ ಹಣ್ಣು ಸಿಹಿ ಏನು, ಹುಣಸೆ ಬೀಜದಲ್ಲಿ ಹಾಕಿದರದು ಅದಕ್ಕೆ ಒಂದೇ ಥರ ಮಾಡಿದರೆ ಏನಾಗ್ತೈತೆ ನಿಮಗೆ ಅಂತ ನೀವು ಗಾರ್ಡನ್ ಹತ್ರ ಜಗಳ ಮಾಡ್ತೇವ ನಾವು? ಎಲ್ಲ ಒಂದೇ ಥರ ಆಗ್ಬೇಕ್ರಿ. ಹುಣಸೆ ಬೀಜ ಹಾಕಿದ್ರು ಸಿಹಿ ಆಗಬೇಕು, ಅದು ಮಾವಿನ ಬೀಜ ಹಾಕಿದ್ರು ಸಿಹಿ ಆಗಬೇಕು, ಮೆಣಸಿನಕಾಯಿ ಹಾಕಿದ್ರು ಸಿಹಿ, ಹಾಗಲಕಾಯಿ ಹಾಕಿದ್ರು ಸಿಹಿ. ಮತ್ತೆ ಅದಕ್ಕೆ ಹಾಗಲಕಾಯಿ ಅಂತ ಯಾಕಂತಾರ್ರಿ? ಸಿಹಿ ಹಾಗಲಕಾಯಿ. ಅದು ಅದರದರ ಟೇಸ್ಟನ್ನು ಹೊತ್ತುಕೊಂಡು ಅದು ಹುಟ್ಟುತ್ತೆ. ಹಾಗೆ ಜೀವವನ್ನು ಭಗವಂತ ಬಿತ್ತಿದ, ಅದು ಬೆಳೆಯುವಾಗ ಅದರ ತನ್ನ ಸ್ವಭಾವಕ್ಕೆ ತಕ್ಕಂತೆ ಬೆಳೆಯಿತು. ಹಾಗಲಕಾಯಿ ಕಹಿಯಾಗಿ ಬೆಳೀತು, ಅದು ಕಹಿಯಾಗಿ ಬೆಳೆಯೋದೇ ಅದರ ಟೇಸ್ಟು. ಹಾಗಲಕಾಯಿ ಸಿಹಿ ಆಗಿದ್ದರೆ ಯಾರೂ ಕೊಂಡುಕೊಳ್ತಿರ್ಲಿಲ್ಲ. ಅಯ್ಯೋ ಅದನ್ನು ಯಾರು ತಿಂತಾರ್ರಿ, ಅದ್ರ ಬದಲು ಒಂದಿಷ್ಟು ಮಾವಿನ ಹಣ್ಣು ತಿನ್ನೋಣ ಅಂತ. ಈ ಹಾಗಲಕಾಯಿ ಕಹಿಯಾಗಿರೋದೇ ಅದರ ವೈಶಿಷ್ಟ್ಯ ಮತ್ತು ಅದರ ಟೇಸ್ಟು. ಅದೇ ಹುಣಸೆಕಾಯಿ ಸಿಹಿಯಾಗಿದ್ದರೆ, ನಾನು ಮೊನ್ನೆ ಮುಂಬೈಯಲ್ಲಿ ಹೋಗಿದ್ದಾಗ ಒಬ್ಬರೊಂದು ಪ್ಯಾಕೆಟ್ ಕೊಟ್ಟರು. ಏನು ಅಂದರೆ ಇದು ಸಿಹಿ ಹುಣಸೆಕಾಯಿ. ಓಹೋ ಸರಿ ತಿಂತೇನೆ, ಮಾವಿನ ಹಣ್ಣು ತಿಂದಾಗೆ ಆಗುತ್ತೆ. ಅದು ಯಾರಿಗೆ ಬೇಕಾ ಹುಣಸೆ ಬೀಜ? ಯಾಕೆಂದ್ರೆ ಅಡುಗೆ ಮನೆಯಲ್ಲಿ ಕೊಟ್ಟರೆ ಇದು ಅಡುಗೆ ಮಾಡ್ಲಿಕ್ಕೆ ಆಗತ್ತಾ ಹೇಳ್ತಾರೆ. ಯಾತಕ್ಕೂ ಉಪಯೋಗ ಇಲ್ಲ. ಅದರ ಟೇಸ್ಟ್, ಆ ಸಿಹಿ ಅದು ಟೇಸ್ಟಿ ಅಲ್ಲ. ಮಾವಿನ ಸಿಹಿಯಲ್ಲಿ ಒಂದು ಟೇಸ್ಟ್ ಇದೆ, ಅದು ಸುಮ್ಮನೆ ಸಿಹಿ ಇದೆ. ಅದನ್ನ ಹುಣಸೆ ಕ್ವಾಲಿಟಿ ಇಲ್ಲ, ಅದರ ಸಿಹಿಯ ಕ್ವಾಲಿಟಿ ಇಲ್ಲ. ಅದರಲ್ಲಿ ಒಳ್ಳೆತನ, ಸಿಹಿ ಹಣ್ಣಿನ ಗುಣ ಇಲ್ಲ, ಅದರ ನಿಜವಾದ ಗುಣ ತೆಗೆದುಬಿಟ್ಟಿದ್ದಾರೆ. ಏನೋ ಕ್ರಾಸ್ ಮಾಡಿ ಅದಕ್ಕೇನೋ ಸಿಹಿ ಬರೋ ಹಾಗೆ ಮಾಡಿ ಹುಳಿ ಹೋಗಿ, ಇದು ದುರಂತ. ಅದರಿಂದ ಹುಣಸೆ ಮರ, ಅದರಲ್ಲಿ ಹುಳಿ ಬೀಜ, ಅದರ ಹಣ್ಣು ಹುಳಿ ಇರಲಿ ಅಂತ ಹೇಳಿಕೊಂಡು ಅದಕ್ಕೆ ಹುಳಿ ರಸ ಏನೂ ಹಾಕಿಲ್ಲ ತೋಟದವ. ಮಾವಿನ ಹಣ್ಣಿನ ಗಿಡಕ್ಕೆ ಅದು ಹಣ್ಣು ಸಿಹಿ ಆಗಬೇಕು ಅಂತ ಸಕ್ಕರೆ ಪಾನಕ ಏನೂ ಹಾಕಿಲ್ಲ.
ಇನ್ನೊಂದು ಹಾಗಲಕಾಯಿಗೆ ಏನೋ ಕೈಬೇವಿನ ರಸ ಕೊಡಲಿಲ್ಲ, ಅಥವಾ ಮೆಣಸಿಗೆ ಏನೋ ಇನ್ನೊಂದು ಮೆಣಸಿನ ರಸ ಅರದು ಲೇಪ ಉಪ್ಪಿನಕಾಯಿ ಹಾಕಲಿಲ್ಲ. ಮತ್ತೆ ಎಲ್ಲಕ್ಕೂ ನೀರು ಹಾಕಿದ, ಎಲ್ಲಕ್ಕೂ ಗೊಬ್ಬರ ಹಾಕಿದ, ಅದು ಅದರದರ ಟೇಸ್ಟಿನ ಪ್ರಕಾರ ಅದು ಬೆಳೆಯಿತು. ಹಾಗೆಯೇ ದಿ ಸೋಲ್ಸ್ ಆರ್ ಜಸ್ಟ್ ಲೈಕ್ ಸೀಡ್ಸ್ ಅಂತ. ಗಾಡ್ ಈಸ್ ಜಸ್ಟ್ ಲೈಕ್ ಗಾರ್ಡನರ್. ಅವನು ಒಬ್ಬ ತೋಟಗಾರ, ಮಾಲಿ, ತೋಟದಲ್ಲಿ ಬಿತ್ತಿದ. ಇವು ತಮ್ಮ ಯೋಗ್ಯತೆ ತಕ್ಕಂತೆ ಬೆಳೆದವು. ಅದು ಸಿಹಿ ಇದ್ದದ್ದು ಸಿಹಿ ಆಯಿತು. ಅದು ಸಿಹಿ, ಆ ಜೀವದಲ್ಲಿ ಸಿಹಿ ಇದ್ದರೆ ಮಾವಿನಕಾಯಿ ಹಾಗೆ ಆ ಜೀವ ಸಿಹಿಯಾಗಿ ಬೆಳೆಯುತ್ತೆ, ಮಾವಿನ ಹಣ್ಣಿನಂತೆ. ಆ ಜೀವದಲ್ಲೇ ಕಹಿ ಇದ್ದರೆ ಕಹಿ ಆಗತ್ತೆ, ಹಾಗಲಕಾಯಿ ಹಾಗೆ. ನಿಮ್ಮ ದೇವರು ಸರ್ವಸಮರ್ಥ ಅಲ್ವಾ, ಎಲ್ಲವನ್ನು ಸಿಹಿ ಮಾಡ್ಬೋದಿತ್ತಲ್ವ, ಕಹಿ ಮಾಡಿದ್ಯಾಕೆ? ಒಂದು ಕಹಿ, ಒಂದು ಖಾರ, ಒಂದು ಹುಳಿ. ತಮಾಷೆ ಏನು ಗೊತ್ತುಂಟ, ಈ ಪ್ರಶ್ನೆ ಮಾಡ್ತಾರಲ್ಲ, ಪ್ರಶ್ನೆ ಮಾಡೋರಿಗೆ ಬಹಳ ಸುಲಭ. ಏನು ಮಾಡಿದರೂ ಪ್ರಶ್ನೆ ಮಾಡ್ಬೋದು. ಇದು ಉತ್ತರ ಕೊಡೋದು ದೇವರಿಗೂ ಕಷ್ಟ. ಯಾಕೆಂದ್ರೆ ಏನು ಹೇಳಿದೆ ಇವರು ಪ್ರಶ್ನೆ, ದೇವರು ಎಲ್ಲರನ್ನೂ ಸಿಹಿ ಮಾಡ್ಬೋದಿತ್ತಲ್ಲ, ಎಲ್ಲರನ್ನೂ ಶ್ರೀಮಂತರಾಗಿ ಮಾಡ್ಬೋದಿತ್ತಲ್ಲ, ಹಾಗೆ ಎಲ್ಲ ಹಣ್ಣನ್ನು ಸಿಹಿ ಮಾಡ್ಬೋದು. ಒಂದು ಕಹಿ, ಒಂದು ಯಾಕೆ ವೆರೈಟಿ, ಎಲ್ಲ ಬೇರೆ ಬೇರೆ ಥರ ಯಾಕೆ, ಒಂದೇ ಥರ ಮಾಡ್ಬೋದಿತ್ತ. ಸಪೋಸ್ ನಿಮ್ಮ ಮಾತನ್ನು ನಂಬಿ ದೇವರು ಎಲ್ಲ ಸಿಹಿ ಮಾಡಿಬಿಟ್ರೆ ಆಮೇಲೆ ಏನು ಹೇಳ್ತಾರೆ ಗೊತ್ತುಂಟ, ಇವರು ಇದೇ ಬುದ್ಧಿಜೀವಿಗಳು, ಅಲ್ಲ ಈ ದೇವರಿಗೆ ಬುದ್ಧಿ ಉಂಟಾ? ಮೊನೋಟನಸ್ಸು, ವೆರೈಟಿಯೇ ಇಲ್ಲ, ಎಲ್ಲ ಒಂದೇ ಥರ ಮಾಡಿದ್ದಾರೆ. ಒಂದೊಂದು ಥರ ಮಾಡಿದರೆ ಏನಾಗ್ತಿತ್ತು ಆ ದೇವರಿಗೆ? ಎಲ್ಲ ಒಂದೇ ಥರ ಮಾಡಿದರೆ ಒಂದೊಂದು ಥರ ಮಾಡಬೇಕಿತ್ತು ಅಂತಾರೆ. ಒಂದೊಂದು ಥರ ಮಾಡಿದರೆ ವೈ ದಿಸ್ ವೆರೈಟಿ, ಎಲ್ಲ ಒಂದೇ ಥರ ಯಾಕೆ ಮಾಡಲಿ? ಹಾಗಾದರೆ ಏನು ಮಾಡಿದರೂ ಆಕ್ಷೇಪ ಮಾಡಬಹುದು. ಅದನ್ನ ಇವ್ರ ಮಾತು ಯಾಕೆ ಕೇಳಬೇಕು ದೇವರು? ಅವನಿಗೆ ಖಂಡಿತ ಯಾವ್ದು ಸರಿ ಅದನ್ನು ಮಾಡ್ತೀರಿ. ಈ ಬುದ್ಧಿ ಇಲ್ಲದೆ ಇದ್ದವರು ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ತಲೆ ಕೆಡಿಸ್ಕೊಳ್ಬೇಕು. ಯಾಕೆಂದರೆ ಪ್ರಶ್ನೆಯೇ ಅಸಂಗತ. ಎಲ್ಲ ಒಂದೇ ಥರ ಯಾಕೆ ಮಾಡಿದ ಅಂದರೆ ಎಲ್ಲ ಬೇರೆ ಬೇರೆ ಥರ ಯಾಕೆ ಮಾಡಿದ? ಈ ಪ್ರಶ್ನೆ ಹಾಕುವುದಕ್ಕೆ ಅರ್ಥವೇ ಇಲ್ಲ. ಎಲ್ಲವೂ ಒಂದು ಮೂಲಭೂತವಾದ ಸತ್ಯ ಗೊತ್ತಿಲ್ಲ ನಮ್ಮ ಜನಕ್ಕೆ. ಜಗತ್ತಿನಲ್ಲಿ ಯಾವುದೇ, ನಾನು ಇದನ್ನು ಮೊನ್ನೆ ಸಾಕಷ್ಟು ವಿವರಿಸಿದೆ.